ರಸ್ತೆ ಬಸವಿ ಸಾಹಿತ್ಯ ಕಥಾವಾಚನ ತಂತು ಕಾದಂಬರಿ ಎಲ್ ಭೈರಪ್ಪ ಅವರು ಕಳೆದ ಬಾರಿ ಬೆಟ್ಟದ ಮೇಲೆ ಜೋಗಿ ಬೆಟ್ಟದ ಮೇಲೆ ಕಳ್ಳತನ ಮಾಡಿ ಇದನ್ನ ಸಂಗೀತದ ಉಪಕರಣವನ್ನ ಒಡೆದು ಹಾಕಿರೋದು. ಅದಾದ್ಮೇಲೆ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಒಡೆಯರೆಯನ್ನ ಕೊಟ್ಟ ಹಿಂಸೆ, ಅವನ ಹತ್ರ ಸುಳ್ಳು, ಅವನ ಕೈಯಿಂದ 700 ರೂಪಾಯಿ ತಗೊಂಡು ಈ ಮುಂದಿನ ಭಾಗ. ನೆತ್ತಿಯ ನೆರಳು ಮೂಡಣದ ಕಡೆಗೆ ಒಂದು ಹೆಜ್ಜೆ ಉದ್ದವಾಗುವುದರಲ್ಲಿ ಗಂಡ ಪೂಜೆ ಮುಗಿಸಿ ಊಟಕ್ಕೆ ಬರುತ್ತಾನೆಂದು ಚಿಕ್ಕ ತಾಯವ್ವ ಚಟಪಟನೆ ಅಡಿಗೆ ಮಾಡಿ ಮುಗಿಸುತ್ತಿದ್ದಳು. ಪೂಜೆಯಾಗುವ ತನಕ ಗಂಡ ಉಪವಾಸವಿರಬೇಕು. ನೀನು ಕೆಲಸ ಮಾಡ್ತಿರ್ಬೇಕು, ತಲೆ ಸುತ್ತು ಬತ್ತದೆ, ರೊಟ್ಟಿ ತಿನ್ನು ಎಂದು ಗಂಡ ಹೇಳಿದ್ದಂತೆ ಅವಳು ಮೊದಲು ತಿನ್ನುತ್ತಿದ್ದಳು. ಆದರೆ ಈ ಮನೆಗೆ ಬಂದು 5-6 ವರ್ಷ ಸಂಸಾರ ಮಾಡಿದ ಮೇಲೆ ಅದು ಏಕೋ ಗಂಡ ಉಪವಾಸವಿರುವಾಗ ತಾನು ರೊಟ್ಟಿ ಮುರಿಯಬಾರದು ಎನ್ನಿಸಿತ್ತು. ಯಾರು ಹೇಳದೆಯೇ ತನಗೆ ತಾನೇ ಬೆಳಗಿನ ರೊಟ್ಟಿಯನ್ನು ಬಿಟ್ಟು ಬಿಟ್ಟಳು. ಒಡೆಯರಮ್ಮ ಆದ ಮೇಲೆ ಉಪವಾಸ ಒಲ್ಲೆ ಅಂದರೆ ಆದಾತ ಎಂದು ಅಕ್ಕಪಕ್ಕದ ಹೆಂಗಸರೊಡನೆ ಹೇಳಿಕೊಂಡು ಹಸಿವನ್ನು ತಡೆಯುವ ಸಂಕಲ್ಪವನ್ನು ಗಟ್ಟಿಗೊಳಿಸಿಕೊಂಡಳು. ಅದೇ ಅಭ್ಯಾಸವಾದ ಮೇಲೆ ಹಸಿವು ಕಾಣಿಸುತ್ತಲೇ ಇರಲಿಲ್ಲ. ವಾಸ್ತವವಾಗಿ ಒಡೆಯರಯ್ಯ ಎನ್ನುವುದು ಕಸುಬಿನಿಂದ ಬಂದ ಪೂಜಾರಿಯ ಸ್ಥಾನ. ಮದುವೆಗೆ ಮೊದಲು ಚಿಕ್ಕತಾಯವ್ವ ತಂದೆಯ ಮನೆಯಲ್ಲಿ ಬಾಡು ತಿನ್ನುತ್ತಿದ್ದಳು. ಕೋಳಿ ಸಾರೆಂದರೆ ಜೀವ ಕೊಡುತ್ತಿದ್ದಳು. ಹಾಲುಕೆರೆ ಒಡೆಯರ ಕರಿಯಣ್ಣನನ್ನು ಮದುವೆ ಆದ್ಮೇಲೆ ಮಾಂಸ ಮಡ್ಡಿ ಮುಟ್ಟಕೂಡದೆಂಬ ಕಟ್ಟನ್ನು ತಂದೆ ಹೇಳಿದಾಗ ಆ ಗಂಡೆ ಬ್ಯಾಡ, ಬೇರೆ ಗಂಡಿಲ್ವಾ ನಮ್ ಜಾತಿಲಿ ಎಂದು ತಾಯಿಗೆ ಹೇಳಿದ್ದಳು. ಆದರೆ ಮಧ್ಯಸ್ಥರ ಒತ್ತಾಯದಿಂದ ಈ ಗಂಡೆ ಗೊತ್ತಾಗಿ ದೋಸರಯ್ಯ ಲಗ್ನ ಕಟ್ಟಿದ ದಿನದಿಂದಲೇ ತಿನ್ನುವುದನ್ನು ಬಿಟ್ಟಿದ್ದಳು. ಆವತ್ತಿನಿಂದ ಒಂದು ದಿನವೂ ಅವಳ ನಾಲಿಗೆಯು ಅದನ್ನು ನೆನೆಸಿಕೊಂಡು ನೀರು ಊರಿಲ್ಲ. ಮದುವೆಯಾಗಿ ಗಂಡನ ಮನೆಗೆ ಬಂದ ನಂತರ ತವರು ಮನೆಗೆ ತಾನು ಯಾವಾಗ ಹೋದರೂ ಅಲ್ಲಿ ಮಾಂಸ ಮಾಡುವುದಿಲ್ಲ, ಹೊಟ್ಟೆಯನ್ನು ಒಡೆಯುವುದಿಲ್ಲ. ಅಕ್ಕನ ಊರು ಚೌಡೇನಹಳ್ಳಿಗೆ ಹೋದರೆ ಅಲ್ಲೂ ಮಾಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ಮದುವೆಗೆ ಮುನ್ನ ತನ್ನನ್ನು ಚಿಕ್ಕತಾಯಿ ಎಂದು ಸಲಿಗೆಯಿಂದ ಕರೆಯುತ್ತಿದ್ದ ಭಾವ ನನ್ನ ಮದುವೆಯಾದ ಮೇಲೆ ಹುಟ್ಟು ಹೆಸರನ್ನು ಬಿಟ್ಟು ಒಡೆಯರಮ್ಮ ಎಂದು ಕರೆಯತೊಡಗಿದರು. ಶುರುವಿನಲ್ಲಿ ಅವಳಿಗೆ ಮುಜುಗರವಾಗುತ್ತಿದ್ದರು. ಅನಂತರ ಅದೇ ಅಭ್ಯಾಸವಾಗಿ ತಾನೀಗ ತನ್ನ ಕುಲ ಬಾಂಧವರಲ್ಲೇ ಉತ್ತಮ ಹೆಂಗಸು, ತನ್ನ ಗಂಡ ಉತ್ತಮ ಗಂಡಸು ಎಂಬ ಭಾವನೆ ಗಟ್ಟಿಕೊಂಡು ಎಷ್ಟೋ ವರ್ಷಗಳು ಆಗಿವೆ. ಹಾಲುಕೆರೆಯಲ್ಲಿ ತಾವು ಅಂಥ ಅನುಕೂಲಸ್ಥರು ಇಲ್ಲದಿರಬಹುದು, ದೊಡ್ಡ ಜಮೀನು ಮಂದೆಗಳು ಇಲ್ಲದಿರಬಹುದು. ಆದರೆ ಜನಾಂಗದಲ್ಲಿ ತಮ್ಮದು ಗಣ್ಯ ಕುಟುಂಬವೆಂಬ ಭಾವನೆ ಅವಳಲ್ಲಿ ಯಾವಾಗಲೂ ಜಾಗೃತವಾಗಿರುತ್ತದೆ. ಗಂಡನಿಗೆ ಅಂಥ ಯಾವ ಭಾವನೆಯೂ ಇರಲಿಲ್ಲ. ನೆತ್ತಿಯ ನೆರಳು ಮೂಡಣದ ಕಡೆಗೆ ಒಂದಲ್ಲ 2 ಹೆಜ್ಜೆ ಉದ್ದವಾದರೂ ಗಂಡ ಬರದಿದ್ದಾಗ ಒಡೆಯರಮ್ಮನ ಹೊಟ್ಟೆಯೊಳಗೆ ಹಸಿವು ಚುರುಗೊಟ್ಟತೊಡಗಿತು. ಇನ್ನು ಗಂಡ ಹಿಂದಿರುಗಿಲ್ಲ. ಒಂದೊಂದು ದಿನ ದೂರದ ಊರಿನ ಯಾರಾದರೂ ಹರಕೆಯ ಪೂಜೆಗೆ ಬಂದರೆ ಅವರ ಕೈಯಲ್ಲಿ ಮಾತಾಡುತ್ತಾ ಕುಂತು ಹೊತ್ತಾಗಿ ಅವರು ಪೂಜಾರಿಯ ಪಾಲೆಂದು ಕೊಟ್ಟ ಚಿಪ್ಪಿನಲ್ಲಿ 5-6 ಬಾಳೆಹಣ್ಣು, ಒಂದು ಹೋಳು ತೆಂಗಿನಕಾಯಿ ತಿಂದು ನಿಧಾನವಾಗಿ ಬರುತ್ತಿದ್ದುದು ಉಂಟು. ಅಥವಾ ಮಾಂಸ ತಿನ್ನದಿರುವ ಜಾತಿಯವರು ಪೂಜೆಗೆ ಬಂದಿದ್ದದ್ದು ಅವರು ಬೆಟ್ಟದ ಬೆನ್ನಿನ ದೋಣೆಯ ಹತ್ತಿರ ಮೊಸರನ್ನ, ಪಾಯಸ, ಕೋಸಂಬರಿಗಳನ್ನು ಮಡಿಯಲ್ಲಿ ಮಾಡಿದ್ದರೆ ಅದನ್ನು ನೈವೇದ್ಯ ಮಾಡಿದ ಮೇಲೆ ಪ್ರಸಾದವೆಂದು ತಿಂದು ಬರುವುದು ತಡವಾಗುತ್ತಿತ್ತು. ಆದರೆ ಅದೇನಿದ್ದರೂ ಸೋಮವಾರ, ಇವತ್ತು ಯಾಕೆ ಬರಲಿಲ್ಲ ಎಂದು ಮತ್ತೆ 1 ಗಂಟೆ ಅಡಿಗೆ ಮನೆಗೂ ಬೀದಿ ಬಾಗಿಲಿಗೂ ತಾರಾಡಿ ಕೊನೆಗೆ ಯಾವುದೋ ಊರಿಗೆ ಕರಕಂಡು ಹೋಗ್ಯವ್ರೆ, ಕಾಯಲ ಕಸಾಲೆಯವರಿಗೆ ಪ್ರಸಾದ ಹಾಕ್ಸಾಕೆ ಎಂದು ತೀರ್ಮಾನಿಸಿ ತಣಿಗೆ ಹಾಕಿಕೊಂಡು ಕುಂತು ಅವರೆಕಾಳು ಸಾರು ಮುದ್ದೆಗಳನ್ನು ಉಂಡು 1 ತಣಿಗೆಯ ಬರ್ತಿ ಕಡೆದ ಮಜ್ಜಿಗೆಯನ್ನು ಹಾಕಿಕೊಂಡು ಕುಡಿದಳು. ಆದರೆ ಗಂಡ ಸಂಜೆಯಾದರೂ ಬರಲಿಲ್ಲ. ದೀಪ ಕಚ್ಚಿದರೂ ಬರಲಿಲ್ಲ. ಪಕ್ಕದ ಮನೆಯ ರಾಮಣ್ಣನಿಗೆ ಹೇಳಿದಾಗ ಅವನು ಗುಡ್ಡಕ್ಕೆ ಹೋಗಿ ನೋಡಿಕೊಂಡು ಬರ್ತೀನಿ ಅಂತ ಹೊರಟ. ಕತ್ತಲಲ್ಲಿ ಒಬ್ಬನೇ ಹೋಗಬೇಡ ಎಂದಿದ್ದಕ್ಕೆ ತಮ್ಮ ನಿಂಗಣ್ಣನನ್ನು ಕರೆದುಕೊಂಡು ಹೋದ. ಕೈ ನೀರಲೆಂದು ಲಾಠಿನೂ ಹಿಡಿದ. ಇಬ್ಬರು ದೊಣ್ಣೆಗಳನ್ನು ತೆಗೆದುಕೊಂಡರು. ಹೋದವರು ಊರಲ್ಲಿ ಎಲ್ಲ ಮಲಗುವ ಹೊತ್ತಿಗೆ ಬರೀ ಕೈಯಲ್ಲಿ ಹಿಂದಿರುಗಿದರು. ಗುಡಿಯ ಬಾಗಿಲು ಕೊಂಡಿ ಜಾಗಕ್ಕೆ ಹೊಸ ಬಣೆ ಒಡೆದೈತೆ, ಸಂಗೀತ ಮಾಸ್ಟ್ರು ಅಲ್ಲಿಲ್ಲ ಎಂಬ ಸುದ್ದಿಯನ್ನು ಹೇಳಿದರು. ವಿದ್ಯಾ ಶಾಲೆಗಾದ್ರೂ ಹೋಗಿ ನೋಡ್ಕೊಂಡ್ ಬರ್ತೀರಾ? ಒಡೆಯರಮ್ಮ ಕೇಳಿದಾಗ ಹೊಟ್ಟೆ ಹಸಿತದೆ, ನಮ್ಮಲ್ಲಿ ಇಟ್ಟು ಆರಿ ಹೋಗ್ತದೆ, ಉಂಡು ಒಯ್ತೀವಿ ಎಂದು ತಮ್ಮ ಮನೆಗೆ ಹೋದರು. ಅವರು ಉಂಡು ಬರುವ ಹೊತ್ತಿಗೆ ಮನೆ ಮುಂದೆ ಒಂದು ಗಾಡಿ ಬಂದು ನಿಂತಿತ್ತು. ಸಡಗರದಿಂದ ಬಂದು ನೋಡುತ್ತಾಳೆ, ಚೌಡೇನಹಳ್ಳಿಯ ತನ್ನ ಭಾವ ತಮ್ಮ ಮನೆಗೆ ಬರುವುದೇ ಅಪರೂಪ. ಗಾಡಿಯಿಂದ ಇಳಿದರು. ಅವರ ಹಿಂದಿನಿಂದ ಗಂಡ ಇಳಿದ. ಮೂಕಿಯ ಮೇಲೆ ಕೂತಿರುವವನು ಭಾವನ ಮನೆಯ ಆಳು ಕರೆಸಿದ್ದ. ಗಾಡಿ ಇಳಿದ ಗಂಡ 2 ಕಾಲುಗಳಲ್ಲಿಯೂ ನೋವಾದವನಂತೆ ಎತ್ತಿ ಎತ್ತಿ ಹಾಕಿಕೊಂಡು ಒಳಗೆ ಬಂದು ಗೋಡೆಯವರೆಗೆ ಕುಳಿತ. ನಿಮ್ಮನ್ನು ಕಾದು ಕಾದು ಶಿವನೇ, ರಾಮಣ್ಣನ್ನು ನಿಂಗಣ್ಣನ್ನು ಈಗ ಬೆಟ್ಟಕ್ಕೆ ಕಳಿಸಿದ್ದೆ, ಅವರು ಈಗ ಬಂದರು. ಚಿಕ್ಕ ತಾಯಿಯ ಪೇಚಾಟ ಹೇಳಿದಳು. ಭಾವ ಅಥವಾ ಗಂಡ ತಾವಿಬ್ಬರೂ ಜೊತೆಯಲ್ಲಿ ಬಂದ ಪ್ರಸಂಗವನ್ನು ಹೇಳಲು ಅನುವಾಗುವಂತೆ. ಕಾಯದೆ ಏನು ಮಾಡಾದವ.
ಹಾಲಿಕ್ಕಿದ ಹಾವು ಇಶದ ಹಲ್ಲು ಹಾಕಿದರೆ ಪೇಚಾಟದ ಧ್ವನಿಯಲ್ಲಿ ಭಾವ ಶುರು ಮಾಡಿದರು. ಗಾಡಿ ಬಂದು ನಿಂತದ್ದನ್ನು, ಒಡೆಯರಯ್ಯ ಇಳಿದು ಬಂದಿದ್ದನ್ನು ನೋಡಿದ ರಾಮಣ್ಣ ನಿಂಗಣ್ಣರು ಮಾತ್ರವಲ್ಲ, ಅವನ ಅವ್ವ ಲಕ್ಷ್ಮಕ್ಕನೂ ಒಳಗೆ ಬಂದರು. ಆ ದಿನ ಮಧ್ಯಾಹ್ನದ ಪೂಜೆ ಮಾಡಿ ಹೊರಟಾಗಿನಿಂದ ಒಡೆಯರಯ್ಯನಿಗೆ ಒದಗಿದ ಗಂಡಾಂತರವನ್ನು ಕಲ್ಲೇಗೌಡರೇ ವಿವರಿಸಿದರು. ಕತ್ತಲು ಮಾಡಿ ಕೈ ಕಟ್ಟಿದ್ದನ್ನು ಬದಲಾಯಿಸಿ ಅಪಾಯದ ಸ್ಥಾನದ ಮೇಲೆ ಪ್ರಾಣ ತೆಗೆಯುವಂತೆ ಹೊಡೆದು ಹೊಡೆದು ಜಜ್ಜಿದರು ಎಂದರು. ಕಾರಣ, ಇವರು ಪ್ರತಿದಿನ ದೇವರ ನೈವೇದ್ಯ ಎಂಬಷ್ಟು ಭಕ್ತಿಯಿಂದ ಅನ್ನ ಹೊತ್ತು ಕೊಡುತ್ತಿದ್ದ ಟಿಂಟಿನ್ ಕಿನ್ನರಿ ಬಾರಿಸೋನು ವಿದ್ಯಾಶಾಲೆಯ ಅಣ್ಣೇಗೌಡ ಇಬ್ಬರೂ ಸೇರಿ ಒಡೆಯರಯ್ಯನ ಕದ್ದವನೇ ಅಂತ ಕರೆಸಿ ಕಟ್ಟಿ ಹಾಕಿದ ಅಪಾಯದ ಜಾಗದ ಮೇಲೆ ಒದ್ದರೆ ಒಪ್ಪಿಕತ್ತವನೇ ಅಂತ ಬರೆದು ಕೊಟ್ಟಿದ್ರಿಂದ ಪೊಲೀಸ್ನವರು ಹಂಗೆ ಮಾಡಿದರು. ಇವರು ಬರೆದು ಕೊಟ್ಟ ಕಾಗಜಾನ ತಾವೇ ಕಣ್ಣಾರೆ ನೋಡಿದೀವಿ. ಇಲ್ದಿದ್ರೆ ಪಾಪ ಪೊಲೀಸ್ನವರು ಯಾಕೆ ಹಿಂಗ್ ಮಾಡ್ತಿದ್ರು? ಕೇಸು ಆಗಲೇ ಚನ್ನರಾಯಪಟ್ಟಣದ ಇನ್ಸ್ಪೆಕ್ಟರು, ಹಾಸನದ SP ಇವರುಗಳ ತಾಕ ಹೋಗಿತ್ತು. ಅವರಿಗೆಲ್ಲ ದಕ್ಷಿಣೆ ಕೊಡದಿದ್ರೆ ಬಿಡುಗಡೆಯಾಗೋದಿಲ್ಲ ಅಂತ ಗೊತ್ತಾಗಿ ನಂಗೆ ಹೇಳಿ ಕಳಿಸಿ 700 ರೂಪಾಯಿ ನಮ್ಮ ಕಣ್ಣೆದುರಿಗೆ ಈಸ್ಕೊಂಡು ಆಮೇಲೆ ಕೊಡಾಕೆ ಕಳಿಸಿ ಇತ್ಲಾಗಿ ಇವ್ರನ್ನ ಬಿಟ್ರು. ಅಲ್ಲೆಲ್ಲ ನೋವು ಬಂದು ನಡಿಯಕ್ಕಾಗದೆ ನಮ್ಮೂರಿಗೆ ಹೋಗಿ ಗಾಡಿ ಕರ್ಕೊಂಡ್ ಬಂದೆ. ಇದ್ದು ಹೋಗಿ ಅಂದ್ರೆ ಮನೆಯಲ್ಲಿ ಹೇಳಿಲ್ಲ ಮಾಡಿಲ್ಲ ಗಾಬರಿ ಬೀಳ್ತಾರೆ ಅಂತ ಒದ್ದಾಡ್ಕೊಂಡು ಹೊರಟ್ಬಿಟ್ರು ಎಂದ. ಒಡೆಯರಯ್ಯನ 2 ಮೀನಖಂಡಗಳು ಬಿಗಿದುಕೊಂಡು ತುಸು ನೋವಾಗಿತ್ತು. ಚಿಕ್ಕತಾಯಿ ಎಣ್ಣೆ ತಿಕ್ಕಿ ಬಿಸಿ ನೀರು ಕಾಯಿಸಿ ಒಂದೇ ಹದಕ್ಕೆ ಸುರಿದಳು. 8 ಮೈಲಿ ಓಡಿದ್ದರಿಂದ ಉಂಟಾದ ನೋವೆಂದು ಒಡೆಯರಯ್ಯನಿಗೂ ಮಸುಕಾಗಿ ತನಗೆ ಆಗಿರುವ ದೈಹಿಕ ನೋವೆಲ್ಲ ಪೊಲೀಸ್ ಹಿಂಸೆಯಿಂದ ಆದದ್ದು. ತನಗಾಗಿರುವ ಅನ್ಯಾಯವೆಲ್ಲ ಅಣ್ಣೇಗೌಡ ಮತ್ತು ಹೊನ್ನತ್ತಿ ಮಾಸ್ತರ ಹೆತ್ತವ್ವನಿಗೆ ಲಾಡಿ ಬಿಚ್ಚುವ ಬುದ್ಧಿಯಿಂದ ಆದದ್ದು ಎಂದು ಅವನ ಮನಸ್ಸಿನೊಳಗೆ ಗಟ್ಟಿಯಾಗಿ ಹೋಗಿತ್ತು. ಚಡ್ಡುಕ ಕಲ್ಲೇಗೌಡರ ವರದಿಯ ವಿವರಗಳೆಲ್ಲ ವಾಸ್ತವಾಂಶಗಳೇ ಆಗಿ ಹೋಗಿದ್ದವು. ಅವನನ್ನು ಬೆತ್ತಲು ಮಾಡಿ ಕೈಗಳನ್ನು ಎತ್ತಿ ಕಟ್ಟಿದ ಆ ಇಬ್ಬರು ದಡಿಯ ಪೊಲೀಸ್ ಬಗೆಗಿದ್ದ ಭಯ ಮಾತ್ರ ಉಳಿದು, ಕೋಪವು ಕಳ್ಳರ ಬಾಯಿ ಬಿಡಿಸಲು ಪೊಲೀಸ್ನವರು ಮಾಡುವ ಡ್ಯೂಟಿ, ತೋಟದಲ್ಲಿ ಕಾಯಿ ಕದಿಯೋನು ಸಿಕ್ಕಿ ಬಿದ್ರೆ ನಾವು ತೆಂಗಿನ ಮರಕ್ಕೆ ಕಟ್ಟಿ ಬಾರ್ಕೋಲಾಗೆ ಬಾರಿಸೋಲ್ವಾ, ಬಾಸುಂಡೆ ಉಬ್ಬಿ ಉಬ್ಬಿ ಬರೋ ಹಂಗೆ ಎಂಬ ಸಮರ್ಥನೆಯ ರೂಪ ತಾಳಿತ್ತು. ಬಿಸಿ ಅಡುಗೆ ಮಾಡುತ್ತಿದ್ದ ಚಿಕ್ಕ ತಾಯಿಯ ಮನಸ್ಸಲ್ಲೂ ಗಂಡಪಟ್ಟ ನೋವಿಗಿಂತ ಈ ಸ್ಥಿತಿಯನ್ನು ತಂದಿಟ್ಟ ಅಣ್ಣೇಗೌಡ ಮತ್ತು ಕಿನ್ನರಿ ಬಾರಿಸುವವನ ತಾಯಿಗಂಡತನವೇ ತುಂಬಿಕೊಂಡಿತ್ತು. ಜೊತೆಗೆ ಭಾವ ಒದಗಿಸಿದ ಕೊಟ್ಟಿರುವ 700 ರೂಪಾಯಿಗಳನ್ನು ತೀರಿಸುವ ಚಿಂತೆ. ನಾಳೆ ಮಧ್ಯಾಹ್ನ ಹೊತ್ತಿಗೆ ರಾಮಣ್ಣ ನಿಂಗಣ್ಣನವರಿಂದ ಊರಿನ ಸಮಸ್ತ ತರುಣರಿಗೆ, ಚಿಕ್ಕ ತಾಯಿ ಲಕ್ಷ್ಮಿಯಕ್ಕನವರಿಂದ ಎಲ್ಲ ಹೆಂಗಸರಿಗೆ ತಿಳಿಯಿತು. ಆ 2 ಮಾರ್ಗಗಳಿಂದ ತಿಳಿದು ಮೂಲದಿಂದಲೇ ಕೇಳಿ ತಿಳಿಯುವ ಉದ್ದೇಶದಿಂದ ಗಂಡಸರು ಮನೆಗೆ ಬಂದು ಒಡೆಯರಯ್ಯನ ಬಾಯಿಂದ ಅಣ್ಣೇಗೌಡ ಮಾಡಿಟ್ಟಿರುವ ಹೆತ್ತವ್ವನಿಗೆ ಲಾಡಿ ಬಿಚ್ಚುವ ಕೆಲಸವನ್ನು ಮುದ್ದಾಂ ಕೇಳಿದರು. ವಿದ್ಯಾಶಾಲೆಗೆ ಈ ಸುದ್ದಿ ಮುಟ್ಟಿದ್ದು ನಾಡದ ಬೆಳಿಗ್ಗೆ, ಎಂದರೆ ಹಾಲು ಕರೆಯಲೆಲ್ಲ ಒಂದು ದಿನದ ಪೂರ್ತಿ ಪ್ರಸಾರವಾದ ಮರುದಿನ ಬೆಳಿಗ್ಗೆ. ಅಲ್ಲಿಂದ ಕಾಯಿಲೆ ಬಿದ್ದ ತನ್ನ ಮಗುವನ್ನು ಡಾಕ್ಟರ್ ಚಂದ್ರಶೇಖರ ಮಾಸ್ಟರ್ಗೆ ತೋರಿಸಿ ಔಷಧಿ ತೆಗೆದುಕೊಳ್ಳಲು ಬಂದ ಕೂಲಿಯ ಕೆಂಪಿ ಡಾಕ್ಟರ್ ಕೈಯಲ್ಲಿ ಹೇಳಿದಾಗ ಡಾಕ್ಟರ್ ಚಂದ್ರಶೇಖರ್ ಹೋಗಿ ತಕ್ಷಣ ಅಣ್ಣಯ್ಯನವರಿಗೆ ಹೇಳಿದರು. ನಮ್ಮ ದೇಶದ ಪೊಲೀಸ್ ಇಲಾಖೆಯಲ್ಲಿ ಏನು ಬೇಕಾದರೂ ಆಗಬಹುದು, ಯಾವುದನ್ನು ಹೇಗೆ ಬೇಕಾದರೂ ತಿರುಗಿಸಬಹುದು ಎಂದರು. ತಾವು ಕಂಪ್ಲೇಂಟ್ ಕೊಡಲು ಹೋದಾಗ ಪೇದೆಯು ತಮ್ಮನ್ನು 500 ಮತ್ತು 200 ಒಟ್ಟು 700 ಕೇಳಿದ ನೆನಪಾದ ಅಣ್ಣಯ್ಯನಿಗೆ ಇದು ನಿಜವಿದ್ದರೂ ಇರಬಹುದು ಎನ್ನಿಸಿತು. ಒಡೆಯರಯ್ಯ ಎಂದರೆ ಅವರಿಗೆ ವಿಶೇಷ ವಾಂಚಲ್ಯವಿತ್ತು. ಮನುಷ್ಯ ಸ್ವಭಾವತಃ ಮುಗ್ಧ, ಹೆಚ್ಚು ಆಶೆಯುಳ್ಳವನಲ್ಲ. ಮಾಡುವ ದೇವರ ಪೂಜೆಯನ್ನು ಗಂಭೀರ ಶ್ರದ್ಧೆಯಿಂದ ಮಾಡುವವನು. 3 ವರ್ಷದ ಹಿಂದೆ ತಾವು ಒಂದು ದಿನ ಅವನ ಮನೆಗೆ ನೋಡಿ, ಒಬ್ಬ ಸಂಗೀತ ಸಾಧಕರು ಬೆಟ್ಟದ ಮೇಲಿರ್ತಾರೆ, ಅವರಿಗೊಂದು ಬೀಗದ ಕೈ ಕೊಡಿ, ದಿನ ನೀವು ಹೇಗೂ ಹೋಗ್ತಿರಲ್ಲ, ಊಟದ ಡಬ್ಬಿ ಒಯ್ದು ಮುಟ್ಟಿಸಿ, ವಿದ್ಯಾಸಾಧನೆಗೆ ಸಹಾಯ ಮಾಡಿದ ಪುಣ್ಯದ ಕೆಲಸ ಎಂದು ಹೇಳಿದ್ದನ್ನು ಅಷ್ಟೇ ಶ್ರದ್ಧೆಯಿಂದ ಒಪ್ಪಿ ತಾನು ಊರಿನಲ್ಲಿ ಇಲ್ಲದ ದಿನವಿನ ಒಂದು ದಿನವೂ ತಪ್ಪದೆ ವಿದ್ಯಾಶಾಲೆಗೆ ಬಂದು ಇಸ್ಕೊಂಡು ಒಯ್ದು ಮುಟ್ಟಿಸುತ್ತಿದ್ದ ಮನುಷ್ಯ. ಅವರಿಗೆ ತಾವೇ ಹೊನ್ನತಿಯ ಕೋಣೆಗೆ ಹೋಗಿ ಸುದ್ದಿ ಮುಟ್ಟಿಸಿದರು. ನಡೀರಿ, ಊರೊಳಗೆ ಹೋಗಿ ಅವರನ್ನು ನೋಡಿಕೊಂಡು ಬರೋಣ ಎಂಬ ವಾಕ್ಯವು ಇಬ್ಬರ ಬಾಯಲ್ಲೂ ಒಂದೇ ಕ್ಷಣದಲ್ಲಿ ಹೊರಟಿತು. ನಡೆದು ಹೋದರೆ ತಡವಾಗುತ್ತದೆಂದು ಇಬ್ಬರು ಒಂದೊಂದು ಸೈಕಲ್ ಹತ್ತಿದರು. ಒಡೆಯರಯ್ಯ ಮನೆಯಲ್ಲೇ ಇದ್ದ. ತೂರುಕಟ್ಟಿನ ಹತ್ತಿರ ಸೈಕಲ್ ನಿಲ್ಲಿಸಿ ಒಳಗೆ ಬಂದ ಇವರಿಬ್ಬರನ್ನು ನೋಡಿದವನಿಗೆ ಆಶ್ಚರ್ಯ, ವೇದನೆ, ಮೂಕ ರೋಷಗಳು ಒಮ್ಮೆಗೆ ಆದವು. ಒಡೆಯರಯ್ಯನವರೇ, ಏನಿದು ಎಂದು ಹೊನ್ನತಿ ಹತ್ತಿರ ಹೋಗಿ ಅವರ ಕೈ ಹಿಡಿದುಕೊಂಡ. ಅಣ್ಣಯ್ಯ ಅವರ ಪಕ್ಕದಲ್ಲಿ ಕುಳಿತರು. ಈ ಪ್ರಸಂಗವಲ್ಲದಿದ್ದರೆ ಇವರಲ್ಲಿ ಯಾರೊಬ್ಬರು ಬಂದಿದ್ದರು ಅವನು ಎದ್ದು ನಿಂತು ಬಲ್ಲಿ ಬಲ್ಲಿ ಎಂದು ಸ್ವಾಗತಿಸಿ ಕರಿಕಂಬಳಿ ಹಾಸುತ್ತಿದ್ದ. ಆದರೆ ಈಗ ಅಭ್ಯಾಸ ಬಲದಿಂದ ತಕ್ಷಣ ಎದ್ದರೂ ನೆನಪು ಬಂದು ಹಾಗೆಯೇ ಕುಳಿತ. ಅದೇನಾಯ್ತು ಹೇಳಿ, ಪಕ್ಕದಲ್ಲಿ ಕುಳಿತ ಅಣ್ಣಯ್ಯ ಭುಜ ಮುಟ್ಟಿ ಕೇಳಿದರು. ಅಷ್ಟರಲ್ಲಿ ಅಡಿಗೆ ಮನೆಯಿಂದ ಅಲ್ಲಿಗೆ ಬಂದ ಚಿಕ್ತಾಯಿ, ಅದೇನಾಯ್ತು ಹೇಳಿ, ತೊಟ್ಟಿಲು ತೂಗೋಳು ಅವಳೆ, ಮಗ ಜಿಗಿಟಾಳು ಅವಳೆ, ಚಿನ್ನಾಲಿ ಮುಂಡೆ ಬುದ್ಧಿ ಬ್ಯಾಡ, ಬಂಡಗೆಟ್ಟು ಇಲ್ಲಿ ಮದ್ದು ಕೆಳಕ್ ಬಂದ್ಯಾ ಹೋಗಯ್ಯ ಎಂದಳು. ಅಣ್ಣಯ್ಯ ಹೊನ್ನತಿಯರು ಮಾತ್ರವಲ್ಲ, ಒಡೆಯರಯ್ಯನೂ ಅವಕ್ಕಾದ. ನನ್ನ ಹೆಂಡತಿ ಇಂಥವರನ್ನು ಹಿಂಗೆ ಹೋಗು ಬಾ ಅಂತ ಮಾತಾಡ್ತಾಳೆ ಎಂದು ಅವನು ಕಲ್ಪಿಸಿಕೊಂಡೂ ಇರಲಿಲ್ಲ. ಆದರೆ ಅಣ್ಣಯ್ಯ ತಾಳ್ಮೆಯಿಂದ, ತಾಯಿ, ನಿಮಗೆ ಸಿಟ್ಟು ಬರೋದು ನ್ಯಾಯವೇ, ನಾನು ಒಡೆಯರಯ್ಯನ ಮೇಲೆ ದೂರು ಕೊಟ್ಟಿದ್ದೀನಿ ಅಂತ ಪೊಲೀಸ್ನವರು ಅಂದ್ರು ಅಂತ ನನಗೆ ಈಗ ತಾನೇ ಸುದ್ದಿ ಕೇಳಿದೆ. ಅಲ್ಲಿ ನಡೆದಿದ್ದೇನು ಅಂತ ಅವರು ಹೇಳಲಿ, ನಿಜ ವಿಷಯ ನಾನು ಹೇಳ್ತೀನಿ.
ಪೊಲೀಸ್ನವರು ಮಾಡಿರೋ ತಪ್ಪನ್ನ ನಾನು ಹೋಗಿ ಸರಿ ಮಾಡಿಸ್ತೀನಿ ಎಂದರು. ಅಡಿಗೆ ಮನೆ ಬಾಗಿಲಿನಿಂದ ಒಂದು ಹೆಜ್ಜೆ ಬಂದು ನಿಂತು ಬುಸುಗುಟ್ಟುತ್ತಿದ್ದ ಅವಳ ಕಡೆ ತಿರುಗಿ, ಯಾವನು ಹೇಳಿದ್ರು ನಾನು ನಂಬಾಕಿಲ್ಲ. ನಮ್ಮ ಭಾವ ಅಂದ್ರೆ ಭೂಮಿ ತೂಕದ ಮನುಷ್ಯರು. ಅವರು ಸುಳ್ಳು ಹೇಳಾಕಿಲ್ಲ. ಹಿಡಕೊಂಡು ಅಪಾಯದ ಜಾಗಕ್ಕೆ ಒಡೆದು ನಮ್ಮ ಭಾವ ದುಡ್ಡು ಹೊಂದಿಸಿ ತಂದು ಕೊಡದೆ ಇದ್ದಿದ್ರೆ ಹಾಸನದ ಜೈಲಿಗೆ ಕಳಿಸ್ತಿದ್ರು. ದಿನ ದೇವರ ತಳಿಗೆ ಹಂಗೆ ಅನ್ನ ಹೊತ್ತು ಹೊತ್ತು ಕೊಟ್ಟ ತೆಪ್ಪಿಗೆ. ಅವಳು ಚಟಾರನೆ ಉತ್ತರಿಸಿದಳು. ಅವ್ವ, ಯೋಗಪ್ಪನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಾವು ಕಳ್ಳತನವಾದದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹೊರತು ಇವರ ಹೆಸರು ಹೇಳಿಲ್ಲ. ಅಲ್ಲಿ ಏನಾಯ್ತು ಹೇಳಿ. ನೀವು ಒಟ್ಟು ಕೊಟ್ಟ ದುಡ್ಡೆಷ್ಟು ಹೇಳಿ. ದುಡ್ಡನ್ನ ಯಾರು ಕೇಳಿದ್ರು, ಹ್ಯಾಂಗ್ ಕೇಳಿದ್ರು, ಎಲ್ಲ ಹೇಳಿ. ನಾನು ಆ ದುಡ್ಡನ್ನ ವಸೂಲು ಮಾಡಿ ನಿಮಗೆ ವಾಪಸ್ ಕೊಡಿಸೋದೇ ಬಿಡೋದಿಲ್ಲ. ನಾನು ಕಂಪ್ಲೇಂಟ್ನಲ್ಲಿ ನಿಮ್ಮ ಮೇಲೆ ಬರೆದಿದ್ದೀನಿ ಅಂತ ಅವ್ರು ಹೇಳಿದ್ದೋ ನೀವು ನೋಡಿದ್ದೋ ನನಗೆ ತೋರಿಸಿದರು. ಒಡೆರಯ್ಯ ಬಾಯಿ ಬಿಟ್ಟ. ಏನಂತ ಬರೆದಿತ್ತು? ಪೂರ್ತಿ ಓದಿದ್ದೀರಾ? ನನ್ನ ಅಕ್ಷರ ಹೆಂಗಿರುತ್ತೆ ನಿಮ್ಗೆ ಗೊತ್ತಾ? ಅಯ್ಯೋ, ನನ್ ಗಂಡ ಇದ್ಯಾವಂತ ಅಲ್ಲ ಅಂತ ತಳ್ಕು ಬ್ಯಾಡ. ನಮ್ಮ ಬಾವರೇ ನೋಡಿಯಾರೆ, ಅವರು ಹೇಳಿದ್ದು, ಚಿಕ್ಕ ತಾಯಿ ಉತ್ತರಿಸಿದಳು. ಪೊಲೀಸರು ಸುಳ್ಳು ಕಾಗದ ಸೃಷ್ಟಿಸಿ ಇವರಿಗಿಬ್ಬರಿಗೂ ತೋರಿಸಿದ್ದಾರೆ ಎಂಬ ಅನುಮಾನ ಅಣ್ಣಯ್ಯನಿಗೆ ಹುಟ್ಟಿತ್ತು. ಈತನನ್ನು ಎದುರಿಗೆ ಕರೆದೊಯ್ದು ಮುಖಾಮುಖಿ ವಾಸ್ತವಾಂಶವನ್ನು ಕೇಳುವ ತನಕ ಯಾವುದು ಇತ್ಯರ್ಥವಾಗುವಂತಿಲ್ಲ ಎಂದು ಖಚಿತವಾಯಿತು. ಈಗ ಒಂದು ಕೆಲಸ ಮಾಡಿ, ನಮ್ಮ ಸೈಕಲ್ ಅಲ್ಲಿ ಹಿಂದುಗಡೆ ಕುಂತ್ಕೊಳ್ಳಿ. ನಿಮ್ಮ ಶೆಡ್ಡೂಕರನ್ನು ಕರ್ಕೊಂಡು ಸ್ಟೇಷನ್ಗೆ ಹೋಗೋಣ. ನಾವು ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ನಾವು 4 ಜನಕ್ಕೆ ತೋರಿಸ್ಲಿ, ಹೇಳಿ ಹೋಗೋಣ ಎಂದು ಅವನ ಭುಜ ಮುಟ್ಟಿ ಅಲುಗಾಡಿಸಿದ್ರು. ಒಡೆಯರೇನಿಗೆ ಗಾಬರಿ ಹುಟ್ಟಿಕೊಂಡಿತು. ಸೈಕಲ್ ಎಂದ ತಕ್ಷಣ ಮುಂದೆ ತಾನು ಸುಡು ಬಿಸಿಲಿನಲ್ಲಿ ಓಡುತ್ತಾ ಹಿಂದೆ ಗದ್ದರಿಸುತ್ತಾ ಸೈಕಲ್ ಹತ್ತಿ ಬರುತ್ತಿದ್ದ ಪೊಲೀಸಪ್ಪನ ನೆನಪು ಬಂದು ಮೈಯೆಲ್ಲ ಬೆವರು. ಕಾಲಿನ ಕೀಲುಗಳಲ್ಲಿ ನೋವು ತುಂಬಿಕೊಂಡರು. ಓಡೋದು ನಿಲ್ಸೋ ಹಂಗಿಲ್ಲ. ಎದೆ ಕಮ್ಮಾರನ ತಿದಿಯ ಹಂಗೆ ಹೊಡೆದುಕೊಂಡು ಇನ್ನೇನು ಒಡೆದು ಸೀಳಾಗ್ತದೆ ಅನ್ನೋ ದಮ್ಮು ಎಂಬುದೆಲ್ಲ ಮನಸ್ಸು ತುಂಬಿಕೊಂಡಿತು. ನಾವಲ್ಲೇ ಸೈಕಲ್ ಒಲ್ಲೆ ಎಂದು ಅಂಗಲಾಚಿದ. ಅಣ್ಣಯ್ಯನಿಗೆ ಇದರ ಕಾರಣ ತಿಳಿಯಲಿಲ್ಲ. ನಿಮ್ಮನ್ನೇನು ಬೀಳಿಸೋಲ್ಲ, ನಾನು ನಿಧಾನವಾಗಿ ಕರ್ಕೊಂಡು ಒಯ್ತೀನಿ ಎಂಬ ಅವರ ಸಾವಧಾನದ ಮಾತು ಅವನ ಕಿವಿಯ ತೂತನ್ನು ಪ್ರವೇಶಿಸಲೇ ಇಲ್ಲ. ಸೈಕಲ್ ಬೇಡ ಅಂದ್ರೆ ಗಾಡಿ ಕಟ್ಟಿಸ್ತೀನಿ, 3 ಜನವೂ ಕುಂತು ಹೋಗೋಣ ನಡಿ ಎಂದು ಸೂಚಿಸಿದರು. ಅವನ ಮನಸ್ಸು ಪೊಲೀಸ್ ಸ್ಟೇಷನ್ ನೆನೆಸಿಕೊಂಡಿತು. ಆ ಉಚ್ಚೆ ಗಬ್ಬುನಾಥದ ಕೋಣೆಗೆ ಕರ್ಕೊಂಡು ಹೋಗಿ ಬರಿಮೈ ಮಾಡಿ ಕೈ ಎತ್ತಿ ಕಟ್ಟಿ ಬೀಜ ಈಸುಕಿ ಎಂಬ ನೆನಪುಗಳು ಉಕ್ಕಿ ತುಂಬಿಕೊಂಡವು. ನೀವೇನ್ ಮಾಡಿದ್ರು ನಾನ್ ಬರಾಕಿಲ್ಲ ಕಣಯ್ಯ, ನೀವೊಂದ್ಸಲ ಮಾಡ್ಸಿರೋದೇ ಸಾಕ್ ನನ್ಗೆ ಎಂದು ಬಡಬಡಿಸಿದ. ಇವನು ಕೂಡ ತಮ್ಮನ್ನು ಏಕವಚನದಲ್ಲಿ ಮಾತನಾಡಿಸುತ್ತಿದ್ದಾನೆಂಬುದನ್ನು ಅಣ್ಣಯ್ಯ ಗಮನಿಸಿದರು. ಬಡಬಡಿಕೆಯು ಭಯದಿಂದ ಹುಟ್ಟಿದುದು ಎಂದು ಅವರಿಗೆ ಅರ್ಥವಾಯಿತು. ಅಷ್ಟರಲ್ಲಿ ಒಡೆಯರಯ್ಯ ಕೂತ ಜಾಗದಿಂದ ಪುಸಕ್ಕನೆ ಅಡುಗೆ ಮನೆಯೊಳಕ್ಕೆ ಓಡಿ ಹೋಗಿ ಕೂತು ಬಿಟ್ಟ. 10 ನಿಮಿಷ ಕಾದ ನಂತರ ತಾವು ಬಲವಂತದಿಂದ ಎಲ್ಲಿ ಎಳೆದುಕೊಂಡು ಹೋಗುತ್ತೇವೋ ಎಂಬ ಅಂಜಿಕೆಯಿಂದ ಹೀಗೆ ಮಾಡಿದ್ದಾನೆಂದು ಅರ್ಥ ಮಾಡಿಕೊಂಡ ಅಣ್ಣಯ್ಯ ಹೊನ್ನತ್ತಿಗೆ, ಹೇಳಿ ನಾವೇ ಹೋಗೋಣ ಎಂದರು. ಇನ್ನು ಬಾಗಿಲ ಹತ್ತಿರ ನಿಂತಿದ್ದ ಚಿಕ್ಕತಾಯಿ ಕಡೆಗೆ ತಿರುಗಿ, ಚೌಡೇನಹಳ್ಳಿ ಅಲ್ವಾ ನಿಮ್ಮ ಭಾವನ ಊರು? ಏನವರ ಹೆಸರು? ಭಾವಿಮನೆ ಕಲ್ಲೇಗೌಡ್ರು ಎಂದವಳು ತಕ್ಷಣ ನಾಲಿಗೆ ಕಚ್ಚಿಕೊಂಡು, ನಿಮ್ಗ್ಯಾಕೆ ಅವ್ರ ಸುದ್ದಿ? ನಮ್ಮ ಒಡೆಯರಯ್ಯನವರು ಬರಾಕಿಲ್ಲ ಅಂದ್ರೆ ನಮ್ಮ ಭಾವನೂ ಬರಾಕಿಲ್ಲ ಎಂದಳು. ಇನ್ನು ಇಲ್ಲಿ ಕೂತು ಮಾತನಾಡಿ ಪ್ರಯೋಜನವಿಲ್ಲ ಎಂದು ಅಣ್ಣಯ್ಯ ಮೇಲೆ ಎದ್ದರು. ಇಬ್ಬರು ಚೌಡೇನಹಳ್ಳಿ ತಲುಪಿದಾಗ 11 ಗಂಟೆ. ಕಲ್ಲೇಗೌಡರು ತೋಟಕ್ಕೆ ಹೋಗಿದ್ದರು. ದೊಡ್ಡ ತಾಯಿಯವನ ಜೊತೆ ಮಾಡಿಕೊಟ್ಟ ಪಕ್ಕದ ಮನೆಯ ಚಿಕ್ಕ ಹುಡುಗನ ಮಾರ್ಗದರ್ಶನದಲ್ಲಿ ಇವರು ಸೈಕಲ್ನಲ್ಲಿ ಅಲ್ಲಿಗೆ ತುಳಿದರು. ಕಲ್ಲೇಗೌಡರಿಗೆ ಅಣ್ಣಯ್ಯನ ನೆನಪು ಚೆನ್ನಾಗಿದೆ. ತಮ್ಮ ಜಾತ್ಯಸ್ಥ ದೊಡ್ಡ ಇಸ್ಕೂಲಿಗೆ ಯಜಮಾನ. ಇಷ್ಟು ದಿವಸ ತನ್ನ ಷಡ್ಡಕರು ಇವನ ವಿಷಯ ಬಹಳ ಮರ್ಯಾದೆಯಾಗಿ ಹೇಳಿದ್ದರು. ಆದರೆ ಈಗ ಮೊನ್ನೆ ತಾನೇ ಇವರಿಗೆ ಅನ್ಯಾಯ ಮಾಡಿದ್ದಾರೆ. ಆದರೂ ತೋಟಕ್ಕೆ ಹುಡುಕಿಕೊಂಡು ಬಂದವರನ್ನು ಉದಾಸೀನ ಮಾಡಬಾರದೆಂದು ಬಲ್ಲಿ ಎಂದು ಸ್ವಾಗತಿಸಿದರು. ಕುಶಲ ಪ್ರಶ್ನೆಗಳಾದ ಮೇಲೆ ಅಣ್ಣಯ್ಯ ಕೇಳಿದರು, ಒಡೆಯರಯ್ಯನವರು ಕದ್ದವರೇ ಅಂತ, ಅಥವಾ ಅವರ ಮೇಲೆ ನಮ್ಗೆ ಅನುಮಾನವಿದೆ ಅಂತ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಬರೆದಿದ್ದೀವಿ, ಅದನ್ನು ನೀವು ಸ್ವಂತ ಕಣ್ಣುಗಳಿಂದ ಓದಿದ್ದೀರಿ ಅಂತ ನಿಮ್ಮ ನಾದಿನಿ ಹೇಳ್ತಾರೆ, ಅದು ನಿಜವೇ? ನಿಜವಲ್ಲದೆ ಒಡೆಯರಯ್ಯರು ಹಂಗಂದಾರ ಅಂದ್ರೆ ನೀವು ನೋಡಿಲ್ಲ. ಒಡೆಯರಯ್ಯನವರು ಹೇಳಿದ್ದನ್ನ ನೀವು ನೋಡಿದ್ದು ಅಂತ ಭಾವಿಸ್ಕೊಂಡು ಅವರ ಹೆಂಡತಿ ಕೈಲಿ ಅಂದಿರಿ. ಲಾ ಪಾಯಿಂಟ್ನ ತರ ಕೇಳಿದ ಪ್ರಶ್ನೆಯಿಂದ ಅವರಿಗೆ ಕಸಿವಿಸಿ ಆಯ್ತು. ನಾನು ನೋಡಿದ್ರೇನು, ಅವ್ರು ನೋಡಿದ್ರೇನು? ಇಬ್ಬರು ಸಡ್ಡುಕರಲ್ವಾ? ಅಕ್ಕ ತಂಗಿರನೇ ಅಲ್ವಾ ಕೊಟ್ಟಿರೋದು ನಮ್ಮಿಬ್ಬರಿಗೂ ಅಂತ ತಮ್ಮಿಬ್ಬರಲ್ಲಿ ಒಡಕು ಮೂಡಲು ಬಂದರೆ ತಾವು ಸಹಿಸುವುದಿಲ್ಲ ಎನ್ನುವಂತೆ. ನಾನು ಅದೆಲ್ಲ ಗೌಡ್ರೆ ಕೇಳಿದ್ದು. ಇಷ್ಟು ವರ್ಷದಿಂದ ಸ್ನೇಹವಾಗಿರುವ ಒಡೆಯರಯ್ಯನವರ ಮೇಲೆ ನಾನು ಕಂಪ್ಲೇಂಟ್ ಮಾಡಿದೆ, ಅದನ್ನು ನೀವು ಓದಿದ್ರಿ ಅಂತ ಮಾತು ಬಂದಿದೆ. ವಾಸ್ತವವಾಗಿ ನಾನು ಕಳುವಾಗಿದೆ ಅಂತ ಕಂಪ್ಲೇಂಟ್ ಬರೆದಿದ್ದೇನೆ ಹೊರತು ಯಾರ ಹೆಸರನ್ನಾಗಲಿ ಬರೆದಿಲ್ಲ, ಬಾಯಲ್ಲಿಯೂ ಆಡಿಲ್ಲ. ನನ್ನ ಕಾಗದದಲ್ಲಿ ಬರೆದಿರೋದನ್ನ ನೀವು ಓದಿದಿರಿ ಅಂತ ಹೇಳಿದ್ರಂತೆ. ಇಲ್ಲವಾದರೆ ಇಲ್ಲ ಎನ್ನಿ. ನಿಮ್ಮಲ್ಲಿ ಒಡಕು ಬ್ಯಾಡ, ನಿಮ್ಮಲ್ಲೂ ಒಡಕು ಬ್ಯಾಡ. ನಾನು ಹೇಳಿದ್ನಲ್ಲ, ನಾನ್ ಬೇರೆ ಅಲ್ಲ, ನನ್ನ ಸಡ್ಡುಕ ಬೇರೆ ಅಲ್ಲ. ಇಲ್ಲದೆ ಇದ್ರೆ ಅವರು ಬಂದು ಹೇಳಿದ ಸೆಟ್ಟಿಗೆ ಗೊಬ್ಬರ ತರಕ್ಕೆ ಅಂತ ಮಡ್ಕೊಂಡಿದ್ದ ದುಡ್ಡು ತಗೊಂಡು ಹೋಗಿ ಕೊಡ್ತಿದ್ನಾ? ಎಷ್ಟು ಕೊಟ್ರಿ? ಅದ ನನ್ನೇನ್ ಕೇಳ್ತೀರಿ? ಅವ್ರು ಹೇಳಲಿಲ್ವಾ? 700 ಅಂದ್ರು. ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ತಗೊಂಡ್ರು? ಸಬ್ ಇನ್ಸ್ಪೆಕ್ಟರ್ಗೆ 500,
ಅವ್ರ ಕೈಲೇ ಕೊಟ್ಟಿದ್ದು, ಉಳಿದಿನ್ನೂರು ಗಂಗಣ್ಣ ಕಾನ್ಸ್ಟೇಬಲ್ ಕೈಲೇ ಕೊಟ್ಟೆವು, ಉಳಿದವರೆಲ್ಲ ಹಂಚಿಕೊಳ್ಳಲಿ ಅಂತ. ಆಯ್ತು, ಮತ್ತೆ ಮಾತಾಡೋಣ ಎಂದು ಅಣ್ಣಯ್ಯ ಹೊರಟರು. ದಾರಿ ತೋರಿಸಿದ ಹುಡುಗನನ್ನು ಮತ್ತೆ ಮನೆಗೆ ಬಿಟ್ಟು ಇಬ್ಬರು ಬಿಳಿಕೆರೆಗೆ ಸೈಕಲ್ ತುಳಿದರು. 1.5 ಮೈಲಿ 12:45ಗೆ ಸ್ಟೇಷನ್ ತಲುಪಿದಾಗ ಸಬ್ ಇನ್ಸ್ಪೆಕ್ಟರ್ ಇದ್ರು. 4 ದಿನದ ಹಿಂದೆ ಕಂಪ್ಲೇಂಟ್ ಕೊಡಲು ಬಂದಿದ್ದ ಇವರಿಬ್ಬರ ಗುರುತು ಗೇಟಿನಲ್ಲಿ ಸಾದಾ ವೇಷದಲ್ಲಿದ್ದ ಪೇದೆಗೆ ಗೊತ್ತು. ಇವರಿಂದ ಯಾವ ಕಮಾಯಿಯೂ ಆಗದಿದ್ದರೂ ಇವರ ಕಂಪ್ಲೇಂಟ್ನಿಂದ ಮೊನ್ನೆ ಪೂಜಾರಿಯಿಂದ ತನಗೆ 20 ರೂಪಾಯಿ ಸಿಕ್ಕಿದ್ದ ನೆನಪಾಗಿ ಅವನು ಸಲ್ಯೂಟ್ ಹೊಡೆದ. ಸಬ್ ಇನ್ಸ್ಪೆಕ್ಟರ್ ಇದ್ದಾರಾ ಎಂದಿದ್ದಕ್ಕೆ, ಇದಾರೆ, ಒಳಗೆ ಹೋಗಿ ಸಾರ್ ಎಂದು ಭಯ ಗೌರವ ತೋರಿಸುತ್ತಾ ಉತ್ತರಿಸಿದ. ಸಬ್ ಇನ್ಸ್ಪೆಕ್ಟರ್ ಜಂತೆ ನೋಡುತ್ತಾ ತಮ್ಮ ಬಾಯಿಯಿಂದ ಹೊರಟ ಸಿಗರೇಟ್ ಹೊಗೆಯು ಎಷ್ಟು ಎತ್ತರದವರೆಗೆ ಆಕಾರ ಕಳೆದುಕೊಳ್ಳುತ್ತದೆ, ಏರುತ್ತದೆ ಎಂಬುದನ್ನು ತನಿಖೆ ಮಾಡುತ್ತಿದ್ದರು. ಒಳಗೆ ಬಂದವರನ್ನು ಗಮನಿಸಿ ಏನ್ರೀ ಅಂದರೆ ಹೊರತು ಕೂಡಿ ಎನ್ನಲಿಲ್ಲ. ಅದನ್ನು ನಿರೀಕ್ಷಿಸದ ಇವರು ಎದುರಿನ ಬೆಂಚಿನ ಮೇಲೆ ಕುಳಿತರು. ಕರವಸ್ತ್ರದಿಂದ ಹಣೆ ಕುತ್ತಿಗೆಗಳನ್ನು ಒರೆಸಿಕೊಳ್ಳುತ್ತಾ ಕುಳಿತ ಅಣ್ಣಯ್ಯ ಅವರ ಮುಖವನ್ನೇ ನೋಡುತ್ತಿದ್ದರು. ಕೇಸ್ ಎಲ್ಲಿಗೆ ಬಂತು ಅಂತ ಕೇಳಕ್ ಬಂದ್ರಾ? ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇದ್ದೀವಿ, ಟೈಮ್ ಆಗ್ತದೆ, ಸಬ್ ಇನ್ಸ್ಪೆಕ್ಟರ್ ಹೇಳಿದರು. ಇವರು ಬರಬಾರದಾಗಿತ್ತು ಎಂಬ ಧಾಟಿಯಲ್ಲಿ. ಆಗ್ಲಿ ಸ್ವಾಮಿ, ಆತುರವಿಲ್ಲ. ಪೂಜಾರಿ ಒಡೆಯರಯ್ಯನವ್ರನ್ನ ಕರೆಸಿದ್ರಂತೆ. ಅವರೇ ಕದ್ದಿದ್ದಾರೆ ಅಂತ ನಾವು ಕಂಪ್ಲೇಂಟ್ ನಲ್ಲಿ ಬರೆದಿದ್ದೀವಿ ಅಂತ ಹೇಳಿದ್ರಂತೆ. ನಾವು ಹಂಗೆ ಬರೆದಿಲ್ಲ, ಹೇಳಿಲ್ಲ. ಕಂಪ್ಲೇಂಟ್ ಅನ್ನ ಅವರಿಗೆ ನೀವು ತೋರಿಸಿದಿರಿ, ತಾನು ಓದಿದೆ ಅಂತ ಅಂದ್ರು. ಏನು ಸಮಾಚಾರ ಸ್ವಾಮಿ ಇದು? ಸಮಾಚಾರನ? ಕೀಟಲೆ ಮತ್ತು ಉಡಾಫೆಯ ಕಣ್ಣುಗಳಿಂದ ಇವರನ್ನೊಮ್ಮೆ ನೋಡಿ ಬಲಗೈಯಲ್ಲಿದ್ದ ಸಿಗರೇಟನ್ನು ಒಮ್ಮೆ ಉದ್ದವಾಗಿ ಎಳೆದುಕೊಂಡು ಮೊದಲಿನಂತೆ ಜಂತೆಯ ಕಡೆಗೆ ಒಂದೇ ಸೀಳಿನಲ್ಲಿ ಹೊಗೆ ಬಿಡುತ್ತಾ 1 ನಿಮಿಷದ ನಂತರ ಇನ್ವೆಸ್ಟಿಗೇಷನ್ಗೆ ಯಾರನ್ನ ಕರೆಸ್ಬೇಕು ಅಂತ, ಯಾರನ್ನ ಬಿಡಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಒಡೆಯರಯ್ಯನ್ನ ಕರೆಸಿದ್ದು ತಪ್ಪು ಅನ್ನೋ ಅಧಿಕಾರ ನಿಮಗಿಲ್ಲ. ಮುಜರಾಯಿ ದೇವಸ್ಥಾನದ ಇನ್ಚಾರ್ಜ್ ಅವನೇ. ಮೊದಲು ಅವನ ಹೇಳಿಕೆಯಾಗದೆ ಮುಂದಿನ ಕ್ರಮವೇ ಇಲ್ಲವೇ ಇಲ್ಲ. ಕರೆಸಿ ಸ್ವಾಮಿ. ನಾವು ಬರೆದಿಲ್ಲದೆ ಇರೋದನ್ನ ಬರೆದಿದ್ದೀವಿ ಅನ್ನೋದು, ಬರಿಮೈ ಮಾಡಿ ಹೊಡಿಸಿ 700 ರೂಪಾಯಿ ಲಂಚ ಕಿತ್ಕೊಂಡು ಕಳಿಸೋದು, ಇದು ಯಾವ ಕ್ರಮ? ಒಂದೂರಿನಲ್ಲಿರೋ ಅವರಿಗೂ ನಮಗೂ ಸಂಬಂಧ ಏನಾಗ್ಬೇಕು? ಲಂಚದ ಮಾತೆತ್ತದ್ರಿಂದ, ಅದರಲ್ಲೂ ಲಂಚವೆಂದು ಬಾಯ್ಬಿಟ್ಟು ಕರೆದದ್ದರಿಂದ ಪೊಲೀಸ್ ಅಧಿಕಾರಿಗೆ ರೇಗಿತು. ಲಂಚ ಕೊಟ್ಟೆ ಅಂತ ಅವನಂದ್ನ ಎಂದು ಗುಟ್ಟರಿಸಿದರು. ಅವ್ರು ಅಂದ್ರು, ಬೇರೆ ಯಾರು ಅಂದ್ರು ಮುನ್ನೋದು ಮುಖ್ಯ ಅಲ್ಲ. ನೀವು ತಗಳದೆ ಈ ಮಾತು ಹುಟ್ಟೋಲ್ಲ. ಕರೆಸಿ ಹೊಡೆದು ಬಡಿದು ಹಿಂಸೆ ಮಾಡದೆ ಯಾರು ಧರ್ಮ ಕಾಣಿಕೆ ಅಂತ ತಂದು ದುಡ್ಡು ಒಪ್ಪಿಸೋಲ್ಲ. ಏನ್ರಿ ನೀವು ಮಾಡ್ತಾ ಇರೋ ಕೆಲ್ಸ? ಅಣ್ಣಯ್ಯ ಧ್ವನಿ ರೇಗದೆ ಶಾಂತವಾಗಿದ್ದರೂ ಅದರ ಪರಿಣಾಮ ಚುರುಕಾಗಿತ್ತು. ಮಾತನಾಡಿದ ನಂತರ ಅವರು ಅಧಿಕಾರಿಯ ಮುಖವನ್ನೇ ನೋಡುತ್ತಾ ಕುಳಿತರು. ಆತನಿಗೆ ಕಸಿವಿಸಿ ಆಯಿತು. ಆದರೆ ಅರ್ಧ ನಿಮಿಷದಲ್ಲಿ ಅದು ಮಿಟ್ಟು ಧೈರ್ಯದಿಂದ ಚಿಮ್ಮಿ ಕೇಳಿದರು. ಸರ್ಕಾರಿ ಅಧಿಕಾರಿಯ ಮೇಲೆ, ಅದು ಕರ್ತವ್ಯನಿರತ ಅಧಿಕಾರಿಯ ಮೇಲೆ ಸುಳ್ಳು ಆಪಾದನೆ ಮಾಡಿದ್ದರೆ ನಿಮಗೇನಾಯ್ತದೆ ಗೊತ್ತಾ ಎಂದರು ಎಚ್ಚರಿಕೆ ನೀಡುವ ದಾಟಿಯಲ್ಲಿ. ಆಪಾದನೆ ನಿಜವಾಗಿದ್ದರೆ ನಿಮಗೇನಾಯ್ತದೆ ಗೊತ್ತಾ ಎಂದು ಅವರು ಕೇಳಿದರು. ಇನ್ಸ್ಪೆಕ್ಟರ್ ನಿಬ್ಬೆರಗಾದರು. 1 ನಿಮಿಷ ಅವರ ಮುಖವನ್ನು ದಿಟ್ಟಿಸಿ ನೋಡಿದ ಅಣ್ಣಯ್ಯ, ನಾವು ನಿಮಗೆ ಬರೆದುಕೊಟ್ಟ ಕಂಪ್ಲೇಂಟ್ನ ಕಾಪಿ ಕೊಡಿ, ನಾವು ಗ್ರಾಮದಲ್ಲಿ ನಾವು ತೋರಿಸ್ಬೇಕು. ಅರ್ಜಿ ಕೊಡಕ್ ಮೊದಲು ನೀವು ಕಾಪಿ ಮಾಡ್ಕೋಬೇಕು. ಸಬ್ ಇನ್ಸ್ಪೆಕ್ಟರ್ ಉತ್ತರ ಹೊಳೆಯಿತು. ಅಲ್ಲದೆ ತಮ್ಮ ಮೇಲೆ ಮಾಡಿದ ಲಂಚದ ಆಪಾದನೆಯ ಮಾತು ಬೇರೆ ಕಡೆಗೆ ಹೊರಳಿದ್ದರಿಂದ ತುಸು ಶಕ್ತಿ ಬಂತು. ಮಡಿಕಳ್ಳಿಲ್ಲ ಅಂತ ಕಾಪಿ ಕೇಳ್ತಿರೋದು. ಮಡಿಕಂಡಿದ್ರು ಅಧಿಕೃತ ಕಾಪಿ ಕೇಳುವ ಅಧಿಕಾರ ಅರ್ಜಿದಾರನಿಗಿದೆ. ನೋಡ್ರಿ, ನಮ್ ತಾವ ಲಾ ಪಾಯಿಂಟ್ ಬ್ಯಾಡಿ. ಕಳ್ಳನ ಹಿಡಿಯೋದಲ್ದೆ ನಿಮ್ ಕೈಲಿ ಲಾ ಪಾಯಿಂಟ್ ವಾದ ಮಾಡ್ಬೇಕಾ? ತಾವು ಕಳ್ಳನ ಪತ್ತೆ ಮಾಡ್ಬೇಕಾ ಬ್ಯಾಡ್ವಾ? ಪತ್ತೆ ಮಾಡೋ ಉದ್ದೇಶವಿರೋದು ನಿರಪರಾಧಿನ ಕರೆಸಿ ಹಿಂಸೆ ಮಾಡಿ ಲಂಚ ತಿಂತಿರ್ಲಿಲ್ಲ. ಇನ್ಸ್ಪೆಕ್ಟರ್ಗೆ ರೇಗಿತು. ಹೋಗ್ರಿ ಹೋಗಯ್ಯ, ಲಂಚವಂತೆ. ಅದ್ಯಾವನು ಕೊಟ್ಟ ಕರ್ಕೊಂಬಂದ ಏಳ್ಸಯ್ಯ, ನಾನು ನೋಡ್ಕಂತೀನಿ. ನಿನ್ನಂತವ್ರು ಅದೆಷ್ಟು ಜನ ಪೂಟ್ಲಾಯರಿಗಳನ್ನ ನೋಡಿನಿ. ಹೋಗಯ್ಯ, ನನ್ ತಾವ ಏನ್ ಕಿತ್ಕತಿಯ ಕಿತ್ಕ ಎಂದು ಆಡಿದ ವಾಕ್ಯದ ಕೊನೆಯ ಭಾಗಕ್ಕೆ ಕೈ ಸನ್ನೆಯಿಂದ ಅಸಭ್ಯ ಅರ್ಥವನ್ನು ಸೂಚಿಸಿದರು. ಇನ್ನು ಮುಂದೆ ಮಾತು ಬೆಳೆಸಿದರೆ ಅವನ ಮಾಟದ ಮಾತಿಗೆ ಇಳಿಯಬೇಕು. ಬೇರೆ ಯಾವ ಚರ್ಚೆಯೂ ಸಾಧ್ಯವಿಲ್ಲವೆನಿಸಿತು. ಬೇರೆ ಏನೂ ಮಾಡಲು ತೋಚಲಿಲ್ಲ. ನೋಡ್ರಿ, ನಾನು ಕಂಪ್ಲೇಂಟ್ ಕೊಡೋಕೆ ಬಂದಾಗ್ಲೇ ನಿಮ್ಮ ಕಾನ್ಸ್ಟೇಬಲ್ ನಿಮಗೆ 500, ಅವರಿಗೆ 200, ಒಟ್ಟು 700 ಕೊಡಿ ಅಂತ ಮುತುವರ್ಜಿ ವಹಿಸಿ ತನಿಖೆ ಮಾಡ್ತೀವಿ ಅಂತ ಕೇಳಿದ. ನಾವು ಕೊಡಲಿಲ್ಲ. ಈಗ ಕೇಸು ಎಲ್ಲಿಂದ ಎಲ್ಲಿಗೋ ತಿರುಗಿಸಿ ನಿರಪರಾಧಿನ ಕರೆಸಿ ನಿಮ್ಮ 700 ರೂಪಾಯಿ ವಸೂಲು ಮಾಡಿದಿರಿ. ಇರಲಿ, ಏನ್ ಕಿತ್ಕಿತಿಯೋ ಕಿತ್ಕ ಅಂತ ಹೇಳಿದ್ರಲ್ಲ, ಸಾಧ್ಯವಾದ್ರೆ ಕಿತ್ಕತೀನಿ ಎಂದು ಹೇಳಿ ಎದ್ದು ಹೊರಟರು. ಹೊನ್ನತ್ತಿ ಹಿಂಬಾಲಿಸಿದ. ಸಬ್ ಇನ್ಸ್ಪೆಕ್ಟರ್ ಬುಸುಗುಟ್ಟುತ್ತಿದ್ದರು. ಗಂಡನು ಪ್ರತಿದಿನ ವಿದ್ಯಾಶಾಲೆಯ ಕಡೆಗೆ ತಿರುಗಿ ತಾನು ಬರಿ ಹೊಟ್ಟೆಯಲ್ಲಿರುವಾಗ ಅವರು ಕೊಟ್ಟ ಊಟದ ತೂಕವನ್ನು ಬೆಟ್ಟಕ್ಕೆ ಹೊತ್ತು ಆಮೇಲೆ ಖಾಲಿ ಮಾಡಿದ ಡಬ್ಬವನ್ನು ಹಿಡಿದು ತಂದು ವಿದ್ಯಾಶಾಲೆಗೆ ಮುಟ್ಟಿಸಿ ಮನೆಗೆ ಬಂದು ಉಣ್ಣುವುದರ ಬಗೆಗೆ ಚಿಕ್ಕ ತಾಯಕ್ಕವನಿಗೆ ಮೊದಲಿಂದಲೂ ಅಸಮಾಧಾನವಿತ್ತು. 1 ದಿನವಲ್ಲ, 2 ದಿನವಲ್ಲ, ನಿತ್ಯ ಯಾಕೆ ಹಿಂಗೆ ಸೇವೆ ಮಾಡಬೇಕು? ಅದೇನು ದೇವರ ತಳಿಗೆಯಾ ಎಂದು ತನ್ನೊಳಗೆ ಸಿಡಿಗುಟ್ಟುತ್ತಿದ್ದಳು. ಗಂಡನ ಹತ್ತಿರವೂ ಶುರುವಿನಲ್ಲಿ ಸಿಡಿಗುಟ್ಟಿ, ಅವನು ವಿದ್ಯಾವಂತರಂತೆ, ಸರಸ್ವತಿ ಪೂಜೆಯಂತೆ, ನಮ್ಮನೆ ಅನ್ವೇನು ಖರ್ಚಾಗೈತೈತಾ, ಯಾರೋ ಕೊಡು ಅನ್ನ
ತಗೊಂಡು ಹೋಗಿ ಕೊಟ್ರೆ ಅದರ ಪುಣ್ಯ ನಮ್ಗೆ, ನಮ್ದೇನು ಗಂಟು ಹೋಯ್ತದೆ ಬಿಡು ಎಂದು ಒಂದೇ ಉತ್ತರ ಹೇಳುತ್ತಿದ್ದ. ಇದನ್ನು ತಪ್ಪಿಸಲು ಸಾಧ್ಯವಿಲ್ಲವೆಂದು ಮನವರಿಕೆಯಾದ ಮೇಲೆ ಅವಳು ಆ ಬಗೆಗೆ ಮಾತನಾಡುವುದನ್ನು ನಿಲ್ಲಿಸಿದ್ದಳು. ಆದರೆ ಒಳಗಿನ ಅಸಮಾಧಾನ ಹೋಗಿರಲಿಲ್ಲ. ಸುಮ್ಸುಮ್ನೆ ದಿನ ಇನ್ನೊಬ್ಬರ ಸೇವೆ ಮಾಡೋದಂದ್ರೇನು? ಅದು ಒಡೆಯರಯ್ಯನಾಗಿ. ಬೇರೆಯವರು ಒಡೆಯರಯ್ಯನ ಸೇವೆ ಮಾಡಿದ್ರೆ ನ್ಯಾಯ ಎಂಬ ತರ್ಕ ಅವಳ ಒಳ ಮನಸ್ಸಿನಲ್ಲಿ ಕೆಲಸ ಮಾಡುತ್ತಲೇ ಇತ್ತು. ವಿದ್ಯಾಶಾಲೆ, ಅಣ್ಣಯ್ಯ ಗೌಡ್ರು ಮತ್ತು ಹೊನ್ನತ್ತಿ ಮಾಸ್ಟರು ತನ್ನ ಗಂಡನೇ ಕಳ್ಳ ಅಂತ ಪೊಲೀಸ್ನವರಿಗೆ ಬರೆದು ಕೊಟ್ಟರೆಂದು ಭಾವ ಕಲ್ಲೇಗೌಡರು ಹೇಳಿದ ತಕ್ಷಣ ಅದನ್ನು ನಂಬಲು ಬೇರೆ ಪುರಾವೆ ಬೇಕಿರಲಿಲ್ಲ. ಅವರ ವಿರುದ್ಧ 100 ಪುರಾವೆ ತಂದಿದ್ದರು. ಅವರ ಕಂಪ್ಲೇಂಟ್‌ನ ಮೂಲ ಪ್ರತಿಯನ್ನೇ ತಂದು ಅವಳ ಭಾವನ ಕೈಯಲ್ಲಿ ಓದಿ ಹೇಳಿಸಿದ್ದರು. ಈ ಇಬ್ಬರು ತಾಯಿ ಗಂಡರಲ್ಲವೆಂದು ಒಪ್ಪಲು ಅವಳಿಗೆ ಸಾಧ್ಯವಿರಲಿಲ್ಲ. ಜೊತೆಗೆ ಗಂಡನಿಗೆ ಕಾಲಿನ ಮೀನಖಂಡಗಳೆಲ್ಲ ಗಂಟು ಕಟ್ಟಿದ ನೋವಾಗಿದೆ. ಅಪಾಯದ ಜಾಗದ ಮೇಲೆ ಹೊಡೆದು ಒದ್ದಿದ್ದಾರೆ. ಪ್ರಾಣ ಹೋಗಿದ್ರೆ? ಈ ದಿನ ಬೆಳಿಗ್ಗೆ ಅವರಿಬ್ಬರು ಮನೆಗೆ ಬಂದು ಅಣ್ಣಯ್ಯ ಜೋಗಪ್ಪನ ಮೇಲೆ ಆಣೆ ಮಡಗಿ ಹೇಳಿದಾಗ ಅವಳ ಬಾಯಿ ಕಟ್ಟಿದ್ದೇ ಹೊರತು ಬದಲಿಸಿಕೊಳ್ಳಲು ಮನಸ್ಸು ಸಿದ್ಧವಾಗಲಿಲ್ಲ. ಅಲ್ಲದೆ ಅವನಿಗೆ ಹೆದರಿ ಗಂಡ ಅಡಿಗೆ ಮನೆಯಲ್ಲಿ ಓಡಿ ಬಂದು ಕುಂತರಲ್ಲ, ಅವರ ಕೇಡಿಗೆ ಸುಳ್ಳೆ ಮಕ್ಕಳಲ್ಲದೆ ಇವರು ಅಂಜಿ ಅಡಗ್ ಕೂತಿದ್ರ ಎಂಬ ನಂಬಿಕೆಯು ಇನ್ನೂ ಗಟ್ಟಿಯಾಯಿತು. ತಪ್ಪು ಮಾಡಿಯವನೇ, ಮುಚ್ಕಳಾಕೆ ಜೋಗಪ್ಪನ ಆಣೆ, ಸ್ಟೇಷನ್ಗೆ ಬಾ, ಕಾಗ್ದ ತೋರ್ಸು ಬಾ ಅಂತಾನೆ ಎಂದು ಮತ್ತೆ ಮತ್ತೆ ಗಟ್ಟಿ ಮಾಡಿಕೊಂಡಳು. ಆದ್ರೆ ದುಡ್ಡನ್ನು ವಾಪಸ್ ಕೊಡಿಸ್ತೀನಿ ಅಂದನಲ್ಲ, ಅದನ್ನಾದ್ರೂ ತಕ್ಷಣ ಕೊಡಿಸು ಅನ್ಬೇಕಾಗಿತ್ತು ಎಂಬುದು ಹೊಳೆದು ಈಗ ಆಗ ಹೊಳಿಲಿಲ್ಲ. ನನ್ನ ಸೌತಿ ಹೊಟ್ಟೆಯಲ್ಲಿ ಹುಟ್ಟಿದ್ದು ಎಂದು ಹಪಗೊಟ್ಟಿದಳು. ಅವನ ನಾಲಿಗೆಯಲ್ಲಿ ಬಂತಲ್ಲ ಹಾಗಂತ ಯಾವಾಗ್ಲಾದ್ರೂ ನಿಲ್ಲಿಸಿ ಕೇಳಲಿ, ವಸೂಲು ಮಾಡಬೇಕು ಎಂದು ತೀರ್ಮಾನಿಸಿದಳು. ನಿನ್ನ ವಿಷಯ ಮನಸ್ಸಿಗೆ ಬಂದಾಗ ಭಾವ ತಕ್ಷಣ ಕೇಳಲಿಲ್ಲ. ಆದರೆ ಬೇಗ ತಗೊಂಡು ಹೋಗಿ ಕೊಡದಿದ್ರೆ ನೆಂಟಸ್ತನದಲ್ಲಿ ಮರವಾದಿ ಉಳ್ಕತ್ತಾದ ಎಂಬ ಚಿಂತೆ ಕಾಡತೊಡಗಿತು. ಸದ್ಯಕ್ಕೆ 700 ರೂಪಾಯಿ ಹೇಗೆ ಹೊಂದಿಸೋದು? ಹಿಂದೆ ತುರ್ತು ಬಂದಾಗ ತನ್ನ ಒಡವೆಯನ್ನೇ ಅಡಮಡಗಿ 2 ಸಾಲ ಮಾಡಿದ್ವಿ ಎಂಬ ನೆನಪು ಬಂದು ಏನಾದ್ರೂ ಸರಿ, ನಗ ಮಾರಕ್ ನಾ ಬಿಡಾಕಿಲ್ಲ ಎಂದು ತನ್ನೊಳಗೆ ನಿಶ್ಚಯಿಸಿಕೊಂಡಳು. ಗಂಡ ಆ ಬಗೆಗೆ ಏನು ಯೋಚಿಸಿದ್ದಾನೆಂದು ತಿಳಿಯಲು ಮಧ್ಯಾಹ್ನ ಅವನು ಬೆಟ್ಟಕ್ಕೆ ಹೋಗಿ ಪೂಜೆ ಮುಗಿಸಿ ಬಂದು ಉಣ್ಣುವಾಗ ಚೌಡೇನ ಹಳ್ಳಿ ಸಾಲ ಹೆಂಗ್ ತೀರ್ಸೋದು ಅಂತೀರಿ ಅಂದಳು. ಅವನು ಮುದ್ದೆ ಮುರಿದನೇ ಹೊರತು ಉತ್ತರ ಹೇಳಲಿಲ್ಲ. ಮತ್ತೆ ಕೇಳಿದಾಗ ಕೊಬ್ಬರಿ ಬರ ಗಂಟ ತಡೆದ್ರೆ ಆಗೋದಿಲ್ವಾ ಅಂದ. ಮರುವಾದಿ ಉಳಿತೈತಾ ನಮ್ಗೆ ಎಂದು ಮರು ಪ್ರಶ್ನಿಸಿದಳು. ಕಬ್ಬದ ಹಸ ಮಾರಿದ್ರೆ 500 ಬರ್ಬೋದು. ಇಂದು ಯಾವುದಾದ್ರೂ ನಗಾನ ಎಂದು ತಾನು ಈ ಮೊದಲೇ ಯೋಚಿಸಿದ್ದನ್ನು ಹೇಳುವಾಗ ಅರ್ಧಕ್ಕೆ ನಿಲ್ಲಿಸಿದ. ನನ್ನ ನಗ ಅಂದ್ರೆ ಎಲ್ರಿಗೂ ಸದರ ಎಂದು ಕಿಚ್ಚು ತೋರಿಸಿದಳು. ಆದರೆ ಅದಲ್ಲದೆ ಬೇರೆ ದಾರಿ ಇಲ್ಲವೆಂದು ಅವಳಿಗೂ ಗೊತ್ತಿತ್ತು. ಅಲ್ಲದೆ ಕರಾವಾಗುತ್ತೆ ಎಂದು ಆಶೆ ಇಟ್ಕೊಂಡ ಹಸುವನ್ನು ಕರು ಹಾಕಿದ ತಕ್ಷಣ ಮಾರುವುದೆಂದರೆ ಕರುಳೊಳಗೆ ಚುರುಗುಟ್ಟಿದಂತಾಯಿತು. ಆ ದಿನ ಸಂಜೆ ದೀಪ ಹಚ್ಚುವ ಹೊತ್ತಿಗೆ ಮುಂದೆ 2 ಸೈಕಲ್ ಬಂದು ನಿಂತವು. ಊರಿನ ಕೆಳಗೆ ನೀರು ಚಿಮುಕಿಸುತ್ತಿದ್ದ ಚಿಕ್ಕ ತಾಯಿಯವನಿಗೆ ಗುರುತು ಸಿಕ್ಕಲಿಲ್ಲ. ಒಡೆಯರಯ್ಯನ ಮನೆ ಇದೆ ಏನಮ್ಮ ಎಂದು ಒಬ್ಬ ಕೇಳಿದ. ಧ್ವನಿಗೆ ಒಳಗಿದ್ದ ಒಡೆಯರಯ್ಯ ಹೊರಗೆ ಬಂದು ನೋಡಿದರೆ ಎದಬಡಿತ ಏರಿಕೊಂಡು ಬಿಟ್ಟಿತ್ತು. ಪೊಲೀಸ್ ಗಂಗಪ್ಪ ತನ್ನನ್ನು ಆ ದಿನ ಬೆಟ್ಟದಿಂದ ಬಿಳಿಕೆರೆ ಟೇಷನ್ ಓಡಿಸಿಕೊಂಡು ಹೋಗಿ ಅಲ್ಲಿ ಆಮೇಲೆ ದುಡ್ಡು ತರಿಸಿ ಬಿಡಿಸಿ ಕಳಿಸಿದ. ಇನ್ನೊಬ್ಬನ ಗುರುತು ಸಿಗೋವಲ್ದು. ಆದ್ರೂ ಎತ್ತರ ಗಾತ್ರ ತಲೆ ಕ್ರಾಪ್ಗಳಿಂದ ಪೊಲೀಸಪ್ಪನೇ ಎನ್ನಿಸಿತು. ಬನ್ನಿ ಎಂದು ಕರೆಯಲು ಅರ್ಧ ತೋಚದೆ ಅರ್ಧ ಭಯವಾಗಿ ಅಲ್ಲೇ ನಿಂತ ಅವನನ್ನು ಕಂಡು ಗಂಗಪ್ಪನೇ ಮನ್ಲೇ ಇದ್ದೀರಾ ಎನ್ನುತ್ತಾ ಒಳಗೆ ಬಂದ. ಇನ್ನೊಬ್ಬನು ಹಿಂಬಾಲಿಸಿದ. ಮನೆ ಇಲ್ಲ ಸ್ವಾಮಿ, ನಾನ್ ಯಾವನ ಕುಕ್ಕುಟ ಅಂದಿಲ್ಲ. ಆ ಇಬ್ರು ಸುಳ್ಳೆ ಮಕ್ಕಳು ಮಧ್ಯಾಹ್ನ ಸ್ಟೇಷನ್ಗೆ ಬಂದಿದ್ರು. ಅಡಿಗೆ ಮನೆಯಲ್ಲಿ ಒಳ ಬಾಗಿಲಲ್ಲಿ ನಿಂತಿದ್ದ ಚಿಕ್ಕ ತಾಯಿಗೆ ಇವರಿಬ್ಬರು ಪೊಲೀಸ್ನವರೆಂದು ಈಗ ಅರ್ಥವಾಯಿತು. ಅವರೆದುರು ನಿಂತು ಹೆಂಗುಸಾದ ತಾನು ಮಾತನಾಡಬಹುದು ಬಾರದು ಎಂಬ ಅಂಜಿಕೆ ಅನುಮಾನಗಳು ಹುಟ್ಟಿದವು. ಆದರೆ ಗಂಡ ಪೆದ್ದು ಪೆದ್ದಾಗಿ ಏನಾದರೂ ಉತ್ತರಿಸಿ ಆಪತ್ತು ಬಂದೀತೆಂಬ ಎಚ್ಚರ ಮೂಡಿ ಹೊರಗೆ ಬರದೆ ಅಲ್ಲೇ ನಿಂತು ಮಾತನಾಡಿದಳು. ಇಲ್ಲೂ ಬಂದಿದ್ರು ನಮ್ ತಾವ, ನಮಗಕ್ಕೆ ಕಷ್ಟ ಕೊಟ್ಟು ಸಾಲದು ಅಂತ ಮತ್ತೆ ಬಂದ್ರ ಅಂತ ಉಗುದು ಕಳಿಸಿದ್ವು. ನಾವ್ ಯಾರು ಕೊಟ್ಟ ಹಂಗಂತ ಅಂದಿಲ್ಲ ಸಾರ್, ಯೋಗಪ್ಪನಾಣೆಗೂ. ಈಗ ಅಂದಿಲ್ಲ ಅಂದ್ರೆ ಸರಿ, ಮುಂದೆ ಯಾವತ್ತು ಯಾವನ ಕೈಲೂ ಅನ್ನಕ್ಕಿಲ್ಲ ಅಂತ ಗಂಡ ಹೆಂಡತಿ ಇಬ್ರು ಆಣೆ ಮಾಡಿ ಹೇಳ್ಬೇಕು. ನೀವು ಕೊಟ್ಟೋದು ಪೊಲೀಸ್ನವರಿಗೆ ಸರ್ಕಾರಿ ಫೀಸು ಅಂತ ನಾನು ಅಲ್ಲೇ ಹೇಳಿದೀನಿ. ಅದ ತಾನೇ ಯಾಕೆ ಯಾವನ ಕೈಲೂ ಹೇಳ್ಬೇಕು? ನಿಮ್ಮನ್ನ ಅರೆಸ್ಟ್ ಮಾಡಿ ಕೈಕೋಳ ಹಾಕಿ ಸೆಂಟ್ರಲ್ ಜೈಲಿನಲ್ಲಿ ಸಜಾ ಹಾಕಿದ್ರೆ ಏನ್ ಮಾಡ್ತೀರಿ? ಶಿವನೇ ಹಂಗ್ ಮಾಡ್ಬಿಡಿಯಪ್ಪ, ಬಡವ ನೀ ಮಡಗ್ದಂಗಿರು ಅನ್ನೋ ಹಂಗೆ ನಾವಿದ್ದೀವಿ. ಆ ನನ್ನ ಸವತಿ ಮಕ್ಕಳಿಂದ ನಮ್ ಗ್ರಾಚಾರ ಎನ್ನುತ್ತಾ ಅವಳು ಹೊರಗೆ ಬಂದು ನಿಂತಳು. ಒಡೇರಪ್ಪ ಅಲ್ಲಿಗೆ ನಡಿ, ಒಡೇರಪ್ಪ ಅಲ್ಲಿಗೆ ನಡಿ. ಇನ್ ಯಾವತ್ತು ಯಾವನ ಕೈಲೂ ದುಡ್ಡಿನ ಸಂಗತಿ ಮಾತಾಡಕ್ಕಿಲ್ಲ. ಯಾವನ್ ಕೇಳಿದ್ರು ಅದ್ರ ಸುದ್ದಿ ಹೇಳಕ್ಕಿಲ್ಲ, ಕಾಗದದಲ್ಲಿ ಬರೆಯಾಕಿಲ್ಲ ಅಂತ ನಿನ್ನ ಹೆಂಡತಿ ತಾಳಿ ಹಿಡ್ಕೊಂಡು ಆಣೆ ಮಾಡು. ನೀನು ಅಷ್ಟೇ, ತಾಳಿನ ಕೈಲಿ ಹಿಡಿದು ಆಣೆ ಹೇಳಬೇಕು. ಇನ್ನೊಬ್ಬ ಪೊಲೀಸ್ ಗುಟ್ಟರಿಸಿದ. ಒಡೆಯರಯ್ಯ ನಿಂತೇ ಇದ್ದ. ಹೆಂಡತಿಯ ತಾಳಿ ಮುಟ್ಟಿ ವಚನ ಕೊಡುವುದೆಂದರೆ ಮಾತಿನಲ್ಲಿ ಒಂದು ರವವಷ್ಟು ಹೆಚ್ಚು ಕಮ್ಮಿ ಆದರೂ ತನ್ನ ಜೀವ ಡಮ್ ಅನ್ನುತ್ತದೆ ಎನ್ನುವ ಹೆದರಿಕೆ ಆವರಿಸಿತು. ಹೇಳಿದ್ದು ಕೇಳ್ತೇನಯ್ಯ, ಇಲ್ದೇ ಇದ್ರೆ ನಡಿ ನಮ್ ಜೊತೆ ಟೇಷನ್ಗೆ ಎಂದು ಪೊಲೀಸ್ ಇನ್ನೊಮ್ಮೆ ಗುಟ್ಟರಿಸಿದ ತಕ್ಷಣ ಹೆಂಡತಿಯ ಹತ್ತಿರ ಹೋಗಿ ಅವಳ ಎದೆಯ ಮೇಲಕ್ಕೆ ತನ್ನ
ಬಲಗೈಯ ಬೆರಳನ್ನು ಏರಿಸಿದ. ಆದರೆ ಅವಳು ಒಂದೇ ಹಿಂಗೆ ಸರಿದು, ಒಡೆಯರಯ್ಯನ ಮನೆಯರು ಅಂದ್ರೆ ತಾಳಿ ಮುಟ್ಟಿ ಆಣೆ ಮಾಡ್ಬೇಕ್ರಾ? ಯೋಗಪ್ಪನಿಗಿಂತ ಇನ್ನೂ ಆಣೆಯ? ಯೋಗಪ್ಪನ ಮೇಲೆ ಆಣೆ ಮಡಗಿ ಗಂಡ ಹೆಂಡತಿ ಇಬ್ರು ಮಾತಾಡ್ತೀವಿ ಒಪ್ಕಳಿ ಎಂದಳು. ಅವಳ ಮಾತಿನ ವರಸೆ, ನಿಂತ ನಿಲುವು ಮತ್ತು ವಿಶ್ವಾಸಗಳು ಅವರಿಬ್ಬರಿಗೂ ಮೆಚ್ಚುಗೆ ಆಯ್ತು. ಆಯ್ತಮ್ಮ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು. ಆ ಅಣ್ಣೇಗೌಡ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮೇಲೆ ಲಂಚ ತಿಂದ್ರು ಅಂತ ಕಂಪ್ಲೇಂಟ್ ಬರೋದು, ಅದು ವಿಚಾರಣೆಗೆ ಬಂದು ನಿಮ್ಮನ್ನ ಹಿಡ್ಕೊಂಡು ಹೆದರಿಸಿ ಪದರಿಸಿ ಮಾತಿಗೆ ಸಿಕ್ಕಿಸಿ ನೀವು ಕೊಟ್ಟೆ, ಚೌಡೇನಹಳ್ಳಿ ಸಡ್ಡು ಕೃತಾವ ತರಿಸಿ ಕೊಟ್ಟೆ ಅಂತ ಏನಾದ್ರು ಅಂದ್ರೆ ಆಮೇಲೆ ಏನಾಯ್ತದೆ ಗೊತ್ತಾ? ನಿಮ್ಮಿಬ್ರನ್ನು ಟೇಷನ್ಗೆ ಕರೆಸಿ ಬ್ಯಾರೆ ಬೇರೆ ಕೋಣೆಗೆ ಸೇರಿಸ್ಕೊಂಡು ಅಲ್ಲಿ ಏನಾಗ್ತದೆ ಅಂತ ನಿಮ್ ಗಂಡನೇ ಕೇಳಿ. ಪೊಲೀಸ್ ಸ್ಟೇಷನ್ ಅಂದ್ರೆ ಕೆಟ್ಟ ಜಾಗ. ಈ ಸಬ್ ಇನ್ಸ್ಪೆಕ್ಟರ್ ವರ್ಗವಾಗಿ ಹೋದ್ರೆ ಮುಂದಿನವ್ರು ಬಿಡಕ್ಕಿಲ್ಲ. ಅವ್ರು ಹೋದ್ರೆ ಮುಂದಿನವ್ರಿಗೆ ಹೇಳದೆ ಹೋಗಕ್ಕಿಲ್ಲ. ಹಾವಿನ ಮಚ್ಚರ ಇದ್ದಂಗೆ ತಿಳ್ಕಾಳಿ ಎಂದ ಗಂಗಪ್ಪ. ಸ್ಟೇಷನ್ನಲ್ಲಿ ಉಚ್ಚೆ ಕೋಣೆ ಕರ್ಕೊಂಡು ಹೋಗಿ ಬಟ್ಟೆ ಕಳಿಸಿ ಮಾಡಿದ್ದೆಲ್ಲ ಅಣ್ಣನ ಬಾಯಿಂದಲೇ ಗೊತ್ತಾಗಿತ್ತು. ಇನ್ನು ತನ್ನನ್ನು ಕರ್ಕೊಂಡು ಹೋಗಿ ಬೇರೆ ಬೇರೆ ಕೋಣೆಯಲ್ಲಿ ಬಟ್ಟೆ ಬಿಚ್ಚಿ ಈ ಗಂಡು ಪೊಲೀಸರ ಮುಂದೆ ಏನ್ ಮಾಡ್ತಾರೆ ಎಂದು ತಕ್ಷಣ ಕಲ್ಪನೆಗೆ ಬಂದವಳು ಬೆವತಳು. ಸದ್ಯ ಇವ್ರು ಹೋದರೆ ಸಾಕೆಂದು, ನೀವೇ ನಮ್ಮ ತಂದೆ ತಾಯಿ, ನೀವೇ ಅಣ್ಣ, ನೀವೇ ತಮ್ಮ ಕಣರ್ರಪ್ಪ, ನಮ್ಮ ಮಾತಿಗೆ ತಪ್ಪೋರಲ್ಲ, ಜೋಗಪ್ಪನ ಆಣೆ, ಈಗ ಹೋಗಿ, ನಿಮ್ಗೂ ಗೊತ್ತಾಗುತ್ತೆ ಎಂದು ಕೈ ಮುಗಿದು ಹೇಳಿ ಅಡಿಮನೆಗೆ ಹೋಗಿ ಬಿಟ್ಟಳು. ಅವರಿಬ್ಬರು ಬೀಡಿ ಹೊತ್ತಿಸ್ಕೊಂಡು ಆಮೇಲೆ ಜ್ಞಾಪಿಸ್ಕೊಂಡವನಂತೆ, ಗಂಗಪ್ಪ, ಮನೇಲಿ ಕಾಫಿ ಪುಡಿ ಇಲ್ವೇನಮ್ಮ ಅಂದ. ಉತ್ತರ ಹೇಳುವುದಿರಲಿ, ಅವರಿಗೆ ತನ್ನ ಧ್ವನಿ ಕೇಳಿಸಲು ಅವಳಿಗೆ ನಾಚಿಕೆಯಾಗಿ ನಡುಗತೊಡಗಿತು. ಅರ್ಧ ನಿಮಿಷದಲ್ಲಿ ಧೈರ್ಯ ಮಾಡಿ ತರುಸ್ತೀನಿ ಅಂತ ಹೊರಗೆ ಬಂದು ಬಾಗಿಲಿನಿಂದ ಮನೆಯ ಹೊರಗೆ ಹೋಗಿ ಬಿಟ್ಟಳು. ಪಕ್ಕದ ಮನೆಗೆ ಹೋಗಿ ರಾಮಣ್ಣ ನಿಂಗಪ್ಪನ ಕೂಗಿ ಕಾಫಿ ಕುಡಿ ತರೋಕೆ ನಿಂಗಪ್ಪನ ಅಂಗಡಿಗೆ ಕಳಿಸಿ ರಾಮಣ್ಣನಿಗೆ, ಬಂದಿರೋದು ಪೊಲೀಸ್ನವರು, ಒಡೆಯರಣ್ಣ ಒಬ್ಬರೇ ಅವರೇ, ನೀನು ಬಾ ಅಲ್ಲೇ ಇರು ಎಂದು ಕರೆದರೆ ಅವನಿಗೂ ಅಂಜಿಕೆ. ಹೆಣ್ಣು ಹೆಂಗಸು ನಾನಿದ್ದೀನಿ ಬಾರೆಲೆ ಅಂತ ಧೈರ್ಯ ತುಂಬಿಕೊಂಡು ಕರ್ಕೊಂಡು ಮನೆಗೆ ಬಂದಳು. 5 ನಿಮಿಷದಲ್ಲಿ ನಿಂಗಪ್ಪ ಪುಡಿ ತಂದ. ಹಾಸಿಕೊಟ್ಟ ಲೋಟಗಳನ್ನು ಒಳಗೆ ನಿಲ್ಲಿಸಿಕೊಂಡಿದ್ದ ನಿಂಗಣ್ಣನ ಕೈಲೇ ಕಳಿಸಿದಳು. ಕಾಪಿ ಹೀರುವಾಗ ಇನ್ನೊಬ್ಬ ಪೊಲೀಸಪ್ಪ, ಹಬ್ಬಕ್ಕೆ ಒಂದಿಷ್ಟು ತೆಂಗಿನಕಾಯಿ ಕೊಡಯ್ಯ ಎಂದ. ಒಡೆಯರಯ್ಯ ಅಟ್ಟಕ್ಕೆ ಹತ್ತಿ 20 ಕಾಯಿಗಳನ್ನು ಕೆಳಗೆ ಇಳುಕಿದ. 3 ಗಂಡಸರು ಸೇರಿ ಸುಲಿದು ಕೊಟ್ಟರು. ಇಬ್ಬರು ಪೊಲೀಸರು ತಲಾ 10 ಒಳ್ಳೆ ಈಡಾಗಿ ಬಲಿತ ಕಾಯಿಗಳನ್ನು ಅದಕ್ಕೆಂದೇ ತಂದಂತೆ ತೋರುತ್ತಿದ್ದ ಚೀಲಗಳಿಗೆ ಹಾಕಿ ಕ್ಯಾರಿಯರ್ ಕಟ್ಟಿ ಸೈಕಲ್ನ ಡೈನಮೋ ಹಾಕೊಂಡು ಹತ್ತಿ ಕತ್ತಲೆಯಲ್ಲಿ ಹೊರಟು ಹೋದರು. ಅದರ ಮರುದಿನ ರಾತ್ರಿ 8 ಗಂಟೆಯ ಹೊತ್ತಿಗೆ ಪರಶುರಾಮೇಗೌಡ ಊರಿಗೆ ಬಂದ. ಅವನು ಹೋದ ಸಲ ಹೋದ ನಂತರ ಊರಿನಲ್ಲಿ ನಡೆದ ಮುಖ್ಯ ಘಟನೆಯಾದ ಒಡೆಯರಯ್ಯನನ್ನು ಪೊಲೀಸ್ನವರು ಕರ್ಕೊಂಡು ಹೋಗಿ ಬಟ್ಟೆ ಕಳಚಿ ಹೊಡೆದು ಬಡಿದು 700 ರೂಪಾಯಿ ಕಿತ್ತುಕೊಂಡ ಕಳಿಸಿದ ಸಂಗತಿಯನ್ನು ಸೋದರತ್ತೆ ನಿಂಗಮ್ಮ ವಿವರಿಸಿದಳು. ಊರಿನಲ್ಲಿ ನಡೆಯುವ ಸಂಗತಿಗಳನ್ನೆಲ್ಲ ಸೋದರಳಿಯ ಬಂದ ತಕ್ಷಣ ವಿವರಿಸುವುದು ತನ್ನ ಕರ್ತವ್ಯವೆಂಬಂತೆ. ಹಂಗ ಎಂದವನು ಕೆಳ್ಕಂಬತ್ತೀನಿ ತಾಳ್ ಎಂದು ಹೊರಟು ಮೋಟಾರ್ ಬೈಕ್ ಸ್ಟಾರ್ಟ್ ಮಾಡಿದ. ವಾಸ್ತವವಾಗಿ ಆ ಸಣ್ಣ ಹಳ್ಳಿಯಲ್ಲಿ ಆ ಕೊನೆಯಿಂದ ಈ ಕೊನೆಗೆ ನಡೆದು ಹೋಗಲು 7-8 ನಿಮಿಷಕ್ಕಿಂತ ಹೆಚ್ಚು ಬೇಡ. ಅಲ್ಲದೆ ನನ್ನ ಮನೆಯ ಹಿಂದಿನ ಓಣಿಯೇ ಒಡೆಯರಯ್ಯನದು. ಓಣಿಯಲ್ಲಿ ಹಾಯ್ದು ಹೋದರೆ ಸರಿಯಾಗಿ 1.5 ನಿಮಿಷದ ದಾರಿ. ಓಣಿಯಲ್ಲಿ ಮೋಟಾರ್ ಬೈಕ್ ಹೋಗುವುದಿಲ್ಲವಾಗಿ ಬಳಸಿ ಹೋಗಬೇಕು. ಆದರೆ ಮೋಟಾರ್ ಬೈಕ್ ಹತ್ತಿ ಗುಡು ಗುಡು ಶಬ್ದ ಮಾಡುತ್ತಾ ಫ್ಲಡ್ ಲೈಟ್ನಲ್ಲಿ ಜನ ನಾಯಿ ಕೋಳಿಗಳನ್ನೆಲ್ಲ ಬೆದರಿಸಿಕೊಂಡು ಅದು ತಾನೆಂದು ಪ್ರಚುರಪಡಿಸುತ್ತಾ ಹೋಗುವುದರಲ್ಲಿ ಘನತೆ ಇದೆ ಎಂದು ಅವನು ಅರ್ಥ ಮಾಡಿಕೊಂಡಿದ್ದ. ಮನೆಯ ಮುಂದೆ ಮೋಟಾರ್ ಬೈಸೈಕಲ್ ಬಂದು ನಿಂತದನ್ನು ಸದ್ದು ಕೇಳಿ ಒಡೆಯರಯ್ಯನಿಗೆ ಸಬ್ ಇನ್ಸ್ಪೆಕ್ಟರ್ದೆಂದು ಬೋಧೆಯಾಗಿ ಮೈಯಲ್ಲಿ ನಡುಕ ಹುಟ್ಟಿತು. ಎದ್ದು ಅಡಿಗೆ ಮನೆಗೆ ಹೋಗಿ ಅವಿತು ಕೂರಬೇಕೆಂಬ ಉಪಾಯ ಹೊಳೆಯಿತು. ಅಡಿಗೆ ಮನೆಯಲ್ಲಿದ್ದ ಚಿಕ್ಕತಾಯಿಯವನಿಗೆ ಪರಶುರಾಮಣ್ಣನದೇ ಇರಬೇಕೆಂಬ ಬೋಧೆಯಾಗಿ ಎದ್ದು ಹೊರಗೆ ಬಂದು ನೋಡಿದರೆ ಅವನೇ. ಓರೆ ಮಾಡಿದ ಬಾಗಿಲನ್ನು ನುಗ್ಗುತ್ತಾ ಒಡೆಯರಣ್ಣ ಎಂಬ ಧ್ವನಿ. ಅಣ್ಣಯ್ಯ. ತಾಯಿ ಬಾಯಿ ತುಂಬ ಮಾತನಾಡಿಸಿ ಗಂಡನಿಗೆ ಹೇಳಿದಳು, ಅಣ್ಣಯ್ಯ ಬಂದದೆ. ಅಣ್ಣಯ್ಯ ಎಂದರೆ ಯಾರು ಎಂದು ಒಡೆಯರಯ್ಯನಿಗೆ ತಿಳಿಯಲಿಲ್ಲ. ಇವಳು ಯಾರನ್ನು ಅಣ್ಣಯ್ಯ ಎನ್ನುತ್ತಾಳೆ ಎಂದು ಅವನು ತಲೆ ತೆರೆದುಕೊಳ್ಳುತ್ತಿರುವಾಗ ಪರಶುರಾಮನ ಗುರುತು ಹಿಡಿದು ತಾನೇ ಬಾರಪ್ಪ ಬಾ ಎಂದು ಕರೆದು ಗೋಡೆಯ ಹತ್ತಿರ ಹಾಸಿದ ಚಾಪೆಯ ಮೇಲಕ್ಕೆ ಕರಿಕಂಬಳೆ ಹಾಸಿದ. ಈ ಗೌರವದಿಂದ ಪ್ರೀತನಾದ ಪರಶುರಾಮ, ಈಗ ಬಂದೆ ಕಣಕ್ಕ. ಒಂದು ಸ್ಯಾಟಿಗೆ ಅತ್ತೆ ಹೇಳ್ತು, ಮಾವನ್ನ ಪೊಲೀಸ್ನವರು ಕರ್ಕೊಂಡು ಹೋಗಿ ಒಡೆದು ಬಡಿದು ಮಾಡಿದಾರೆ ಅಂತ. ಮಾವನೇ ಕದ್ದವನೇ ಅಂತ ಅಣ್ಣೇಗೌಡ ಕಂಪ್ಲೇಂಟ್ ಬರೆದಿದ್ದನಂತೆ ಅಂತ. ನಾನು ಜೀವ ಸಹಿತ ಬದುಕಿದ್ದು ಮಾವಂಗೆ ಹಿಂಗಾಗ್ಬಹುದಾ ಅಂತ ಹೊಟ್ಟೆ ಉರಿದು ಹೋಯ್ತು. ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಎಂದು ಗೋಡೆಯವರೆಗೆ ಕರಿಯ ಕಂಬಳಿಯ ಮೇಲೆ ಕುಳಿತು ಸಿಗರೇಟ್ ಹೊತ್ತಿಸಿದ. ಚಿಕ್ಕ ತಾಯಿ ಕಂಬಕ್ಕೆ ಹೊರಗೆ ನಿಂತಳು. ಅದೇನಾತು ಹೇಳು, ಅದೆಂತ ಪೊಲೀಸ್ನವನಾದ್ರೂ ನಾನ್ ಸರಿ ಮಾಡ್ತೀನಿ ಆಶ್ವಾಸನೆ ಧ್ವನಿಯಲ್ಲಿ ಅವನು ಹೇಳಿದ. ಪರಶುರಾಮಣ್ಣ ಅಂದ್ರೆ ಸರ್ಕಾರಿ ಚಾಕರಿ, ದೊಡ್ಡ ಚಾಕರಿಯಲ್ಲಿ ಇರೋನು, ಸಬ್ ಇನ್ಸ್ಪೆಕ್ಟರ್ ಮಡ್ಕೊಂಡಿರೋ ಹಾಗೆ ಮೋಟಾರ್ ಬೈಸಿಕಲ್ ಮಡಿಕೊಂಡಿರೋನು, ಹೌದ್ರಜ್ಜನ ಮೊಮ್ಮಗ. ಇವನು ಅಂದ್ರೆ ಪೊಲೀಸ್ನವ್ರು ಹೇಳ್ದಂಗೆ ಕೇಳಲೇಬೇಕು ಎಂದು ಅವಳಿಗೆ ನಂಬಿಕೆ ಆಯ್ತು. ಅಯ್ಯೋ, ಆ ಕತೆ ಏನ್ ಕೇಳ್ತೀಯ ನನ್ನಣ್ಣಯ್ಯ ಎಂದು ತಾನು ಹೊರಗೆ ನಿಂತಿದ್ದ ಕಂಬಕ್ಕೆ ಆತು ಕುಳಿತ ಗಂಡನಿಗೆ ಒಲೆ ಮೇಲೆ ಮುದ್ದೆಗೆ ಹೆಸರು ಮಡಗಿದ್ದೆ, ಕುದಿ ಬಂದಿದ್ರೆ ಅಚ್ಚೇರು ಇಟ್ಟು ಉಯಿರಿ ಎಂದವಳು. ನೀನು ಇಲ್ಲೇ ಉಡು ಅಣ್ಣಯ್ಯ ಎಂದಳು. ಅತ್ತೆ ಮಾಡ್ತಿದ್ದಾಳೆ, ಇನ್ನೊಂದ್ ದಿನ ಉಣ್ತೀನಿ. ಆಯ್ತು ಬಿಡಪ್ಪ, ಪ್ಯಾಟೆ ಹೋಟೆಲ್ ಉಣ್ಣೋನಿಗೆ
ನಮ್ಮನೆ ಹೆಸರು ರುಚಿ ಹತ್ತುತ್ತಾದಾ ಎಂದಳು. ಆ ದಿನ ಪೊಲೀಸ್ನವರು ಗಂಡನನ್ನ ಬೆಟ್ಟದ ಮೇಲೆ ಹಿಡಿದು ಕರೆದೊಯ್ದರಿಂದ ಸ್ಟೇಷನ್ನಲ್ಲಿ ಕೇಳಿದ ಪ್ರಶ್ನೆ, ಮಾಡಿದ ಹಿಂಸೆ, ಕೊನೆಗೆ ಚೌಡೇನಹಳ್ಳಿ ಬಾವ ಬಂದು ಹೇಳಿ ಕಳಿಸಿ ದುಡ್ಡು ತರಿಸಿಕೊಟ್ಟು ಬಿಡಿಸಿಕೊಂಡು ಬಂದದ್ದು, ನಿನ್ನೆ ಇಬ್ಬರು ಪೊಲೀಸರು ಮನೆಗೆ ಬಂದು ಇವರಿಗೆ ಎಚ್ಚರ ಹೇಳಿ ತಾಳಿ ಮೇಲೆ ಆಣೆ ಮಾಡಲು ಹೇಳಿದುದು, ಇವಳ ತಾಳಿಯ ಬದಲು ಜೋಗಪ್ಪನ ಮೇಲೆ ಆಣೆ ಇಟ್ಟದ್ದು ಎಲ್ಲವನ್ನೂ ಹೇಳಿದಳು. ಅಲ್ಲಿ ಗಂಡನಿಗಾದ ಅನುಭವವನ್ನೆಲ್ಲ ತಾನೇ ಸ್ವಂತ ಅನುಭವಿಸಿದವಳಂತೆ ವಿವರಗಳನ್ನು ಭಾಷಣಗಳನ್ನು ಕಲ್ಪಿಸಿ ಒರೆದಳು. ಇಡೀ ಅನುಭವದ ಕೇಂದ್ರ ವ್ಯಕ್ತಿ ತಾನೇ ಎನ್ನುವಂತೆ. ನಂತರ ಕಾಪಿ ಕುಡಿತೀಯಾ ಎಂದಳು. ಇಟು ಹೊತ್ನಲ್ಲಿ ಬೇಡ ಕಣಕ, ನಿದ್ದೆ ಬಾರದಿಲ್ಲ. ಅದುವರೆಗೂ ಅವಳು ಹೇಳುವುದನ್ನೇ ಪ್ರತಿ ಹೇಳದೆ ಮೌನವಾಗಿ ಕತ್ತು ಹಾಕುತ್ತಾ ಕೇಳುತ್ತಿದ್ದವನು, ನಾಳೆ ಬೆಳಿಗ್ಗೆ ಮೋಟಾರ್ ಬೈಕ್ ಹಾಕೊಂಡು ಬೆಳಿಕರೆಗೆ ಹೋಗಿ ಸಬ್ ಇನ್ಸ್ಪೆಕ್ಟರ್ ಕೈಲಿ ಮಾತಾಡಿ ಬರ್ತೀನಿ. ಒಡೆಯರಣ್ಣ ಅಂದ್ರೆ ಎಂತೋರು ಅಂತ ಬಿಡಿಸಿ ಹೇಳಿ, ಇನ್ನೊಂದಿನ ಯಾವ ಪೊಲೀಸ್ನವನು ಈ ಮನೆ ಕಡೆ ಸುಳಿಬಾರ್ದು, ಹಂಗ್ ಮಾಡಿ ಬರ್ತೀನಿ. ಇನ್ಮ್ಯಾಲೆ ನೀನು ಒಂದು ತೆಂಗಿನಕಾಯಿ ಅಲ್ಲ, ಒಂದು ನಯ ಪೈಸೆನೂ ಯಾವನಿಗೂ ಕೊಡ್ಕೂಡುದು. ಹಂಗೆ ಬಂದೋಬಸ್ತ್ ಮಾಡ್ತೀನಿ. ನೀನ್ ನನ್ಗೊಂದು ಮಾತು ಯಾಕೆ ಹೇಳಲಿಲ್ಲ, ನಂಗೆ ಯಾಕೆ ಹೇಳಿ ಕಳಿಸ್ಲಿಲ್ಲ? ಆ ಟೈಮ್ನಲ್ಲಿ ಹೆಂಗೆ ಗೊತ್ತಾಗ್ಬೇಕಣ್ಣ? ಅವಳು ಸಂದರ್ಭದ ಅನಿವಾರ್ಯತೆಯ ನೋವನ್ನು ಮುಖದಲ್ಲಿ ಹೊಮ್ಮಿಸುತ್ತಾ ಹೇಳಿದಳು. ಇರಲಿ, ನಾಳೆ ನಾನು ಪೊಲೀಸ್ನವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಎಂದು ಅವನ ಮೇಲೆ ಎದ್ದ. ಬೆಳಗ್ಗೆ 10 ಗಂಟೆಯ ಹೊತ್ತಿಗೆ ಬಿಳಿಕೆರೆಯ ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸ್ ಮೋಟಾರ್ ಬೈಕ್ ನಿಲ್ಲಿಸುವಾಗಲೇ ಗೇಟಿನ ಪೇದೆ ಹತ್ತಿರ ಬಂದು ಸಲ್ಯೂಟ್ ಮಾಡಿ, ಸಾಹೇಬ್ರಿದ್ದಾರೆ ಎಂದ. ವಾಸ್ತವವಾಗಿ ಇವನಿಗೂ ಆ ಪೊಲೀಸ್ ಸ್ಟೇಷನ್ ಯಾರಿಗೂ ಪರಿಚಯವಿರಲಿಲ್ಲ. ಇವನ ಸಫಾರಿ ಸೂಟು, ಮೋಟಾರ್ ಬೈಕ್ನಲ್ಲಿ ಬಂದ ರೀತಿಗಳು ನೋಡಿಯೇ ಪೇದೆಗೆ ಇವರೊಬ್ಬರು ಮುಖ್ಯ ಸರ್ಕಾರಿ ಅಧಿಕಾರಿ ಎಂಬ ಅಂತಃಪ್ರೇರಣೆಯಾಯಿತು. ಒಳಗೆ ಹೋದರೆ ಸಬ್ ಇನ್ಸ್ಪೆಕ್ಟರ್ಗೂ ಅಂಥದ್ದೇ ಅಂತರ್ಬೋಧೆ. ಎದ್ದು ನಿಂತು ಸಲ್ಯೂಟ್ ಹೇಳಿ ಎದುರಿನ ಸೀಟು ತೋರಿಸಿದ. ರಾಮನಗರಂ ಶಿರಸ್ತೇದಾರ್, ಸದ್ಯದಲ್ಲೇ ಈ ತಾಲೂಕಿಗೆ ತಹಶೀಲ್ದಾರರಾಗಿ ಆರ್ಡರ್ ಎಕ್ಸ್ಪೆಕ್ಟೆಡ್ ಎಂದು ಇವನ ಪರಿಚಯ ಹೇಳಿಕೊಂಡ ಮೇಲಂತೂ ಅವರ ಮುಖದಲ್ಲಿ ವಿಧೇಯತೆ ಮೂಡಿತು. ಯೋಗಿ ಬೆಟ್ಟದ ದೇವಸ್ಥಾನದ ಕಳ್ಳತನದ ಕಂಪ್ಲೇಂಟ್ ಇದೆಯಲ್ಲ, ಏನ್ ಸಮಾಚಾರ ಅದರದು ಎಂದು ಕೇಳಿದಾಗ ಅವರ ಮುಖದಲ್ಲಿ ಗಾಬರಿ ಮೂಡಿತು. ಅಂಡರ್ ಇನ್ವೆಸ್ಟಿಗೇಷನ್ ಸರ್ ಎಂದರು. ಏನು ಕೇಸಿನ ಡಿಟೇಲ್ ಏನು ಕೇಳಿದ. ವಿರಾಯಿ ದೇವಸ್ಥಾನದಲ್ಲಿ ಒಂದು ಪಾರ್ಟಿ 3 ವರ್ಷದಿಂದ ಆಥರೈಸ್ಡ್ ಆಗಿ ಆಕ್ಯುಪೇಷನ್, ಯಾರೋ ಗುಡಿ ಬಾಗಿಲು ಮುರಿದು ಡಬ್ಬ ಗಡಿಗೆ 4 ಬಟ್ಟೆ ತಗೊಂಡು ಹೋಗಿದ್ದಾರೆ. ನಾವು ಪೂಜಾರಿನ ಕರೆದು ಕ್ವಶನ್ ಮಾಡಿದೀವಿ. ಅದು ಸರಿ, ಪೂಜಾರಿ ಬಹಳ ಡೀಸೆಂಟ್ ಫೆಲೋ, ನನ್ನ ಊರಿನವನೇ. ತಮ್ದು ಹಾಲ್ಕರಿನಾ ಸಾರ್? ಎಸ್, ಕಾನೂನು ಗೊತ್ತಿಲ್ಲದೆ ಧರ್ಮ ಅಂತ ಅವನು ಅವರಿಗೆ ಸಂಗೀತ ಬಾರಿಸ್ಕೊಳ್ಳಲಿ ಅಂತ ಜಾಗ ಕೊಟ್ಟಿದ್ದ. ಅದೊಂದೇ ಒಂದು ತಪ್ಪು ಟೆಕ್ನಿಕಲಿ. ಅದರ್ವೈಸ್ ಒಳ್ಳೆ ಮನುಷ್ಯ, ಬ್ಯಾಕ್ವರ್ಡ್ ಕಮ್ಯುನಿಟಿ ಮ್ಯಾನ್. ಅವನ ಮೇಲೆ ಅನುಮಾನವಿದೆ ಅಂತ ಇವರು ಕಂಪ್ಲೇಂಟ್ ಮಾಡಿದಾರಾ? ಇನ್ಸ್ಪೆಕ್ಟರ್ಗೆ ಇರುಸು ಮುರಿಸಾಯಿತು. ಆದರೂ ತೋರಿಸಿಕೊಳ್ಳದೆ, ಸರ್ ಲೈನ್ ಆಫ್ ಇನ್ವೆಸ್ಟಿಗೇಷನ್ ನಲ್ಲಿ ಎಂದು ನಿಲ್ಲಿಸಿದ. ಆಲ್ ರೈಟ್, ಹಾಲು ಹಾಕಿದವರನ್ನ ಕಚ್ಚೋದು ಹಾವಿನ ಬುದ್ಧಿ. ಅವರು ಕಾಗದದಲ್ಲಿ ಹಂಗೆ ಬರೆದಿದ್ರು, ಬಾಯಲ್ಲಿ ಹೇಳಿರ್ಬೋದು. ಅಥವಾ ನೀವು ಪೂಜಾರಿನ ಸಸ್ಪೆಕ್ಟ್ ಮಾಡಬಾರದು. ಆದರೂ ನೀವು ಪೂಜಾರಿನ ಸಸ್ಪೆಕ್ಟ್ ಮಾಡಬಾರದು. ಅನ್ಆಥರೈಸ್ಡ್ ಆಕ್ಯುಪೇಷನ್ ಅಂಡ್ ಮಿಸ್ಯೂಸ್ ಆಫ್ ಸೇಕ್ರೆಡ್ ಟೆಂಪಲ್ ಅಂತ ಒಂದು ಕಾಗದದಲ್ಲಿ ಹಾಕಿ. ಅಷ್ಟರಲ್ಲೇ ನಾನೇ ಬಂದು ಚಾರ್ಜ್ ತಗೊಂಡಿರ್ತೀನಿ. ಈಗ ದುಡ್ಡು ಮಾಡೋಕೆ ಎಷ್ಟು ಜನ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳನ್ನ ಶುರು ಮಾಡಿದ್ದಾರೆ ನಿಮ್ಗೆ ಗೊತ್ತಿರಬಹುದು. ಅಣ್ಣೇಗೌಡ್ರ ಅಂತವರು ಆ ತರ ಮಾಡಿ ವಿವೇಕಾನಂದ ವಿದ್ಯಾಶಾಲೆ ಅಂತ ನಡೆಸ್ತಿದ್ದಾರೆ. ಅವರೇ ತಾನೇ ಕಂಪ್ಲೇಂಟು? ಹೌದು ಸರ್, ಇವರು ತಮ್ಮ ಕಡೆ ಎಂಬುದು ಇನ್ಸ್ಪೆಕ್ಟರ್ಗೆ ಈಗ ಸ್ಪಷ್ಟವಾಯಿತು. ಅದು ನಿಮ್ಮ ಕೇಸಿಗೆ ಸಂಬಂಧಿಸಿದ್ದಲ್ಲ, ಆದರೆ ಬ್ಯಾಕ್ ಗ್ರೌಂಡ್ ತಿಳಿದಿರ್ಲಿ ಅಂತ ಹೇಳಿದೆ. ಒಟ್ಟಿನಲ್ಲಿ ಪೂಜಾರಿ ಮನೆಯವರು ನಮ್ಮೂರಿನವರು ಪೊಲೀಸ್ನವರು ಅಂದ್ರೆ ಹೆದರಿದ್ದಾರೆ. ಅವ್ರನ್ನ ಮತ್ತೆ ಕರೆಸಿ ಗಿರಿಸಿ ಮಾಡಬ್ಯಾಡಿ. ನೋ 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 ಸರ್, ನೀವು ಹೇಳಿದ ಹಾಗೆ, ನೀವು ಹೇಳಿದ ಮೇಲೆ ಲೈನ್ ಆಫ್ ಇನ್ವೆಸ್ಟಿಗೇಷನ್. ಇವನ ಮೇಲೆ ಎದ್ದಾಗ ಅವರು ಕಾಫಿ ತರಿಸುವುದಕ್ಕಾಗಿ ಬಲವಂತ ಮಾಡಿದರು. ತನಗೆ ಕೆಲಸವಿರುವುದೆಂದು ತಕ್ಷಣ ಹೊರಡಬೇಕೆಂದು ಹೊರಟು ಬಿಟ್ಟ. ಅವರು ಕಳಿಸಲು ಮೋಟಾರ್ ಬೈಕ್ನವರೆಗೆ ಬಂದರು. ನೀವು ಪೂಜಾರಿ ಹತ್ತಿರ ದುಡ್ಡು ತಗೊಂಡಿರಿ ಅಂತ ಅಣ್ಣೇಗೌಡ ಮಿಸ್ಚಿಫ್ ಮಾಡೋಂಗೆ ಕಾಣ್ತದೆ. ನಾನು ಪೂಜಾರಿಗೆ ಹೇಳಿದ್ದೀನಿ, ಅವರು ಆಡಿದ ಮಾತು ಮೀರೋಲ್ಲ. ಡೋಂಟ್ ವರಿ, ನಾನಿದ್ದೀನಿ ಎಂದು ಆಶ್ವಾಸನೆ ಇತ್ತು ಬೈಕನ್ನು ಚಾಲು ಮಾಡಿದ. ನನ್ನಂತಹ ಇನ್ನೊಂದು ಅಧಿಕಾರಿಯ ಮಾತಿನಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ವಿಶ್ವಾಸ ಹುಟ್ಟಿತು. ಊರಿಗೆ ಬಂದನು ನೇರವಾಗಿ ಒಡೆಯರಯ್ಯನ ಮನೆಗೆ ಮುಂದೆ ನಿಲ್ಲಿಸಿ ಒಳಗ್ ಬಂದಾಗ ಬೈಕಿನ ಸದ್ದಿಗೆ ಚಿಕ್ಕ ತಾಯ ಓಡಿ ಬಂದು ಸಡಗರದಿಂದ ಕರಿಗಂಬಳಿ ಹಾಸಿಕೊಟ್ಟಳು. ಸ್ಟೇಷನ್ಗೆ ಹೋಗಿದ್ರಾ ಸಣ್ಣಯ್ಯ ಎಂದು ಅದನ್ನೇ ಕಾಯುತ್ತಿದ್ದವಳಂತೆ. ಒಡೆಯರಯ್ಯ ಪೂಜೆಗೆ ಬೆಟ್ಟಕ್ಕೆ ಹೋಗಿದ್ದ. ನಾನು ಸಬ್ ಇನ್ಸ್ಪೆಕ್ಟರ್ ಕೈಲಿ ಮಾತಾಡಿದ್ದೀನಿ. ಅಣ್ಣೇಗೌಡ ಬರೆದು ಕೊಟ್ಟಿರೋ ಕಂಪ್ಲೇಂಟ್ ನಂಗೆ ತೋರಿಸಿದರು. ಪೂಜಾರಿ ಒಡೆಯರಯ್ಯನೇ ಕದ್ದವನೇ ಅಂತ ಸ್ವಹಸ್ತದಿಂದ ಬರೆದವನೇ. ಹಂಗೆ ಬರವಣಿಗೆ ದಾಖಲೆ ಇಲ್ಲದ ಪೊಲೀಸ್ನವರು ಸುಮ್ನೆ ನಿರಪರಾಧಿನ ಕರೆದು ವಿಚಾರಿಸೋಲ್ಲ. ನಿಮ್ ಭಾವ ಒಡೆಯರಣ್ಣ ಹೇಳಿದ್ ಸರಿಯೋ ತಪ್ಪು ಅಂತ ಪರೀಕ್ಷೆ ಮಾಡಕ್ಕೆ ನಾನು ಹೋಗಿದ್ದೆ. ಒಡೆಯರಣ್ಣ ಸುಳ್ಳು ಹೇಳಕ್ಕಿಲ್ಲ, ನಿಮ್ ಭಾವ ಸುಳ್ಳು ಹೇಳಕ್ಕಿಲ್ಲ ಅಂತ ಖಾತ್ರಿ ಆಯ್ತು. ನಿಮ್ಮ ಹತ್ರ ಇಸ್ಕೊಂಡ ದುಡ್ಡು ಅವರು ತಿಂದಿಲ್ಲ, ಬಿಟ್ಟು ಕಳ್ಸಾಕೆ ಮೇಲ್ನವ್ರಿಗೆ ಕೊಟ್ಟವ್ರೆ, ಅದು ವಾಪಸ್ ಬರಾಕಿಲ್ಲ. ಇನ್ನೊಂದು ಕೆಲಸ ಮಾಡು, ಅಣ್ಣೇಗೌಡನ್ ತಾವಕ್ಕೆ ಹೋಗಿ ನೀನ್ ಸುಳ್ಳು ದೂರು ಕೊಟ್ಟೋದ್ರಿಂದ ನಾವು ದುಡ್ಡು ಕೊಡ್ಬೇಕಾಯ್ತು. 700 ರೂಪಾಯಿನ ನೀನು ನಮ್ಗೆ ಕಕ್ಕೋ ಸೂಳೆ ಮಗನೆ ಅಂತ ಪಂಚೆ ಹಿಡ್ಕೊಂಡು ನಿಲ್ಸು. ಕಕ್ಲಿ, ನೀನ್ ಯಾಕೆ ಕೈಯಿಂದ ಕಳ್ಕಬೇಕು? ಆದ್ರೆ ಜೋಗಪ್ಪನ ಮೇಲೆ ಆಣೆ ಮಡಗಿದ್ದೀರಲ್ಲ, ಯಾರೇ ಬಂದು ತನಿಖೆ ಮಾಡಿದ್ರು ದುಡ್ಡು ಕೊಟ್ಟಿಲ್ಲ ಅಂತ ಸಾಧಿಸ್ಬೇಕೇ ಹೊರತು ಒಪ್ಕೋಬಾರದು.
ಚೌಡೇನಹಳ್ಳಿ ಭಾವನೆಗೆ 700 ರೂಪಾಯಿನ ಎಲ್ಲಿ ಹೊಂದಿಸೋದು ಎಂಬ ಚಿಂತೆಯಲ್ಲಿದ್ದ ಅವಳಿಗೆ ಅದನ್ನು ಅಣ್ಣೇಗೌಡನಿಂದಲೇ ವಸೂಲು ಮಾಡಬೇಕೆಂಬ ಸಲಹೆ ಅತ್ಯಂತ ನ್ಯಾಯದ್ದಾಗಿ ಕಾಣಿಸಿತು. ಜೊತೆಗೆ ಇಡೀ ಪ್ರಸಂಗದ ಅವಳ ಗ್ರಹಿಕೆಯ ಯಾವ ಅಂಶ ವಿವರದಲ್ಲೂ ಒಂದು ರವವಷ್ಟು ಅನುಮಾನ ಉಳಿಯಲಿಲ್ಲ. ಇಷ್ಟು ಹೇಳಿದ ಪರಶುರಾಮಣ್ಣ ಕಾಫಿ ಕಾಯಿಸುವೆನೆಂದು ಹೇಳಿದರೂ ನಿಲ್ಲದೆ ಹೊರಟು ಬಿಟ್ಟ. ನಿಮಗೆ ಯಾವ ತೊಂದರೆ ಬಂದರೂ ನನಗೆ ಹೇಳಿ, ಬರೋ ಭಾನುವಾರ ಹೆಂಗೂ ಬರ್ತೀನಿ, ಮತ್ತೆ ಯಾರು ಕುಟ್ಟು ಮಾತಾಡಬೇಡಿ ಎಂದು ಹೇಳಿ ಬೈಕನ್ನು ಸ್ಟಾರ್ಟ್ ಮಾಡಿದ. ಎಷ್ಟು ತಾಳ್ಮೆಯಿಂದ ಇರಬೇಕೆಂದು ನಿಶ್ಚಯಿಸಿದ್ದರು. ಏನ್ ಕಿತ್ಕತಿಯ ಕಿತ್ಕ ಅಂತ ಹೇಳಿದ್ರಲ್ಲ, ಸಾಧ್ಯವಾದರೆ ಕಿತ್ಕತೀನಿ ಎನ್ನುವ ಮಾತು ನಾಲಿಗೆಯಿಂದ ಬಂದು ಬಿಟ್ಟಿತ್ತು. ಆ ಮಟ್ಟಿಗೆ ಅದು ತಾಳ್ಮೆ ಕಳೆದುಕೊಂಡ ಮಾತೆ. ಹಾಗನ್ನದೆ ಬೇರೆ ಏನು ಹೇಳಬಹುದಿತ್ತು. ಅದು ಹೊಳೆಯಲಿಲ್ಲ. ಹಾಗದ್ದದ್ದರಿಂದ ಸಬ್ ಇನ್ಸ್ಪೆಕ್ಟರ್ಗೆ ತುಸುವಾದರೂ ಬುದ್ಧಿ ಕಲಿಸಬೇಕೆಂಬ ನಿಶ್ಚಯಕ್ಕೆ ಅವರ ಬುದ್ಧಿಭಾವನೆಗಳು ಬದ್ಧವಾದವು. ಆದರೆ ಹೇಗೆ ಎಂಬುದು ಹೊಳೆಯುತ್ತಿಲ್ಲ. ಈ ಅಧಿಕಾರಿಯ ಮೇಲಿನವರಿಗೆ ಎಂದರೆ ಎಸ್ಪಿಗೆ ಕಂಪ್ಲೇಂಟ್ ಮಾಡಬಹುದು. ಪೂಜಾರಿಯನ್ನು ಕರೆಸುವುದು ತನಿಖಾ ವಿಧಾನವೇ, ಅದರಲ್ಲೇನು ತಪ್ಪಿಲ್ಲ ಅಂತ ಎಸ್ಪಿಯೇ ಹೇಳುತ್ತಾರೆ. ಕೊಟ್ಟವರು ಧೈರ್ಯವಾಗಿ ಹೌದೆಂದು ಸಾಧಿಸಲು ನಿಲ್ಲದಿದ್ದರೆ ಲಂಚ ತಿಂದ ಆಪಾದನೆಯನ್ನು ದೃಢೀಕರಿಸಲು ಸಾಧ್ಯವಿಲ್ಲ. ಭಯ ಹುಟ್ಟಿರುವ ಒಡೇರಯ್ಯ ಮೇಲಧಿಕಾರಿಗಳಿಗೆ ಎದುರು ನಿಂತು, ಹೌದು, ನನ್ನನ್ನು ಹೀಗೆ ಹೀಗೆ ಹೀನಾಯ ಮಾಡಿ ಹಿಂಸಿಸಿ ಹಣ ಕೇಳಿದರೂ ಹೆದರಿ ತರಿಸಿಕೊಟ್ಟೆ ಎಂದು ಹೇಳಬಲ್ಲರೆ? ಅಣ್ಣಯ್ಯನಿಗೆ ನಂಬಿಕೆ ಬರಲಿಲ್ಲ. ಅಲ್ಲದೆ ಅವರ ಹೆಂಡತಿ ಅವರ ಕೈಯಲ್ಲಿ ಹಿಂದೆಂದೂ ತಾವು ಇಷ್ಟು ಹತ್ತಿರದಿಂದ ಮಾತಾಡಿರಲಿಲ್ಲ. ಆಕೆಯ ಮನಸ್ಸನ್ನು ಬದಲಿಸುವ ತನಕ ಆತನನ್ನು ಒಪ್ಪಿಸುವುದು ಸಾಧ್ಯವಿಲ್ಲ ಎನಿಸಿತು. 2 ದಿನ ಯೋಚಿಸಿದರೂ ಏನೂ ಹೊಳೆಯಲಿಲ್ಲ. ಶಂಕರಮೂರ್ತಿ, ಚಂದ್ರಶೇಖರ್, ಶರಬಣ್ಣ ಮೊದಲಾದವರು ಆ ಸಬ್ ಇನ್ಸ್ಪೆಕ್ಟರ್ ಸವಾಲು ಒಪ್ಪಿಕೊಂಡು ನಾವೇಕೆ ಅವರ ಮಟ್ಟಕ್ಕೆ ಇಳಿದು ಮನಃಶಾಂತಿ ಹಾಳು ಮಾಡ್ಕೋಬೇಕು? ಅವರನ್ನೆಲ್ಲ ಸುಧಾರಿಸೋಕೆ ನಮ್ಮ ಕೈಯಲ್ಲಿ ಆಗುತ್ತದೆಯೇ? ಈ ಶಾಲೆಯನ್ನು ಸರಿಯಾಗಿ ನಡೆಸಿ ಹುಡುಗರ ಚಾರಿತ್ರ್ಯ ಬೆಳೆಸಿದರೆ ಮುಂದಿನ ತಲೆಮಾರಿನಲ್ಲಿ ಉತ್ತಮ ಪ್ರಜೆಗಳು, ಉತ್ತಮ ಅಧಿಕಾರಿಗಳು ಬರ್ತಾರೆ ಅನ್ನೋದು ತಾನೇ ನಮ್ಮ ಧ್ಯೇಯ. ಇದನ್ನ ಬಿಟ್ಟು ನಾವ್ಯಾಕೆ ಯಾವುದೋ ತರಲೆಗೆ ಸಿಕ್ಕಿ ಶಕ್ತಿವ್ಯಯ, ಕಾಲವ್ಯಯ ಮಾಡಿಕೋಬೇಕು ಎಂದು ಆ ಸಲಹೆ ಸಾಧುವೆಂದು ಅಣ್ಣಯ್ಯನಿಗೆ ಅನ್ನಿಸಿತು. ಈ ದಿಶೆಯಲ್ಲಿ ಅವರು ಆಲೋಚಿಸದೇ ಇರಲಿಲ್ಲ. ಆದರೆ ಇದು ಬರೀ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅನರ್ಹ ಮಾತಿನ ಪ್ರಶ್ನೆ. ಇದರ ಹಿಂದೆ ಇಡೀ ವಿದ್ಯಾಶಾಲೆಯ ಹಿತದ ಪ್ರಶ್ನೆ. ಬೆಟ್ಟದ ಮೇಲಿನ ದೇವಸ್ಥಾನದಲ್ಲಿ ಆಗಿರುವ ಕಳವು ವಿದ್ಯಾಶಾಲೆಗೆ ಹಾಕಿರುವ ಸವಾಲು ಎಂದು ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅದನ್ನು ತಮ್ಮ ಸಹೋದ್ಯೋಗಿಗಳಿಗೆ ಬಿಡಿಸಿ ಹೇಳುವಾಗ ಅವರು ಅದು ಸರಿ, ನಮ್ಮ ಶತ್ರು ಯಾರು ಅಂತ ನಮಗೆ ಗೊತ್ತಿದೆ. ಅವನು ಎದುರಿಗೆ ಬರುವ ಹಾಗೆ ಮಾಡಬೇಕು, ಅವನ ಕೈಯಲ್ಲಿ ಕಾಯಬೇಕು. ಅದು ಬಿಟ್ಟು ಇನ್ನೊಬ್ಬ ಶತ್ರುವನ್ನೇಕೆ ಸೃಷ್ಟಿಸಿಕೊಂಡು ಕಾಯಬೇಕು ಎಂಬ ವಿವೇಚನೆಯನ್ನು ಮುಂದಿಟ್ಟರು. ಆದರೆ ಇಷ್ಟು ದಿನ ಶ್ರದ್ಧೆಯಿಂದ ಹೊನ್ನತಿಯವರ ಸೇವೆ ಮಾಡಿದ ಒಡೆಯರಯ್ಯನಿಗೆ ಮಾಡಿದ ಹಿಂಸೆ, ಅವರಿಂದ ವಸೂಲು ಮಾಡಿದ ಲಂಚಗಳನ್ನು ಸಹಿಸಿಕೊಂಡು ಸುಮ್ಮನಿರುವುದೆಂದರೆ ನೈತಿಕ ನಿರ್ವೀರ್ಯತೆ ಎಂದು ಅವರ ಮನಸ್ಸು ಕುದಿಯುತ್ತಿತ್ತು. ದೂರು ಕೊಡುವ ನೈತಿಕ ಶಕ್ತಿಯನ್ನು ಒಡೆಯರಯ್ಯನಲ್ಲಿ ಬೆಳೆಸುವ ತನಕ ಇದನ್ನು ಸರಿಪಡಿಸಲು ಸಾಧ್ಯವಿಲ್ಲವೆಂದು ಅರ್ಥ ಮಾಡಿಕೊಂಡು ಅವರು ಸದ್ಯಕ್ಕೆ ಏನೂ ತೋಚದೆ ಸುಮ್ಮನಾದರು. ಅಷ್ಟೇ ದೊಡ್ಡ ಸಮಸ್ಯೆ ಹೊನ್ನತ್ತಿಗೆ ಎದುರಾಯಿತು. ಅವನಿಗೆ ಬದಲಾಯಿಸಲು ಬಟ್ಟೆ ಇರಲಿಲ್ಲ ಮಾತ್ರವಲ್ಲ, ಅಭ್ಯಾಸ ಮಾಡಿಕೊಂಡಿರಲು ಸಿತಾರ್ ಇರಲಿಲ್ಲ. ಬೊಂಬೈಗೆ ಹೋಗಿ ಒಂದು ಹಳೆಯದನ್ನು ಕೊಂಡು ತರಬಹುದು, ಅಥವಾ ಮೀರಜಿನಲ್ಲಿ ಹೊಸತು ಮಾಡಲು ಆರ್ಡರ್ ಕೊಡಬಹುದು. ಮಾಡಿದ್ದೇ ಇದ್ದರೆ ತೆಗೆದುಕೊಂಡು ಬರಬಹುದು. ಸುಮಾರು 2,000 ಖರ್ಚಾಗುತ್ತೆ. ತಾನು ಬಡ್ಡಿಗೆ ಇಟ್ಟಿರುವ ಅಸಲಿನಲ್ಲಿ 2,000 ಎಳೆದುಕೊಂಡರೆ ತನ್ನ ಮಾಸಿಕ ಆದಾಯ ಇನ್ನೂ ಇಳಿಯುತ್ತದೆ. ಆದರೆ ಬೇರೆ ದಾರಿ ಇಲ್ಲ ಎಂದು ನಿರ್ಧರಿಸಿದ. ಆದರೆ ಮುಖ್ಯ ಸಮಸ್ಯೆ ಎಂದರೆ ಬೇರೆ ಸಿತಾರ್ ತಂದರೂ ಬೆಟ್ಟದ ಮೇಲೆ ಕೂತು ಅಭ್ಯಾಸ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ತನಗೆ ದಿನ ಊಟ ತರುವ ಮನಸ್ಸು ಒಡೆಯರಯ್ಯನವರಿಗೆ ಮತ್ತೆ ಬರುವುದು ಸಾಧ್ಯವಿಲ್ಲವೆಂಬುದು ಸ್ಪಷ್ಟವಾಗಿತ್ತು. ಊಟ ತಲುಪಿಸಲು ಅಣ್ಣಯ್ಯನವರು ಬೇರೆ ಏನಾದರೂ ವ್ಯವಸ್ಥೆ ಮಾಡಿಯಾರು. ಆದರೆ ಮುಜರಾಯಿ ದೇವಸ್ಥಾನ, ಸರ್ಕಾರದ ಅಪ್ಪಣೆ ಇಲ್ಲದೆ ಅದರಲ್ಲಿ ಇರುವ ಪ್ರಶ್ನೆಯನ್ನು ಸಬ್ ಇನ್ಸ್ಪೆಕ್ಟರ್ ಎತ್ತಿದ್ದಾನೆ. ಅದು ತೀರ್ಮಾನವಾಗುವ ತನಕ ತಾನು ಗುಡಿಯಲ್ಲಿ ಇರುವಂತಿಲ್ಲ. ಬೆಟ್ಟದ ಮೇಲಿನ ಗುಡಿ, ಹೇಳುವವರಿಲ್ಲದ ಕೇಳುವವರಿಲ್ಲದ ನಿತ್ಯ ಭಕ್ತರು ಬಾರದ ಏಕಾಂತದ ಆಕಾಶವಾಸ. ಒಳಗಿರುವ ಜೋಗನಾಥ ಲಿಂಗಕ್ಕೂ ಬೇಸರವಾಗುತ್ತಿರಬಹುದು. ಅಲ್ಲಿ ಕೂತು ಸಂಗೀತ ಅಭ್ಯಾಸ ಮಾಡಿಕೊಂಡರೆ ದೇವರಿಗೂ ತುಸು ಬೇಸರ ನೀಗಬಹುದು. ನನಗಂತೂ ಬೇರೆ ಇನ್ನೆಲ್ಲೂ ಸಿಕ್ಕದ ಮಗ್ನತೆ, ಲಹರಿಗಳು ಅಲ್ಲಿ ಬರುತ್ತವೆ. ಇದಕ್ಕೆ ಸರ್ಕಾರದ ಪ್ರವೇಶವೆಂದರೆ ನನ್ನ ಮಗ್ನತೆ ಸಾಯುತ್ತದೆ. ದೇವರ ಅದೃಶ್ಯ ಶಕ್ತಿ ಕೂಡ ಖಾಲಿಯಾಗುತ್ತದೆ ಎನ್ನಿಸಿತು. ತನಗೂ ಬೆಟ್ಟಕ್ಕೂ ಇರುವ ಸಂಬಂಧ ಮುಗಿಯಿತೆಂಬ ಭಾವನೆ ಹುಟ್ಟಿ ಕಳೆದ 3 ವರ್ಷದಿಂದ ತಾನು ಅಲ್ಲಿ ಅನುಭವಿಸಿದ ಲಹರಿಯ ಗಾಢತೆಗೆ ನೆನಪಾಯಿತು. ಸಾಧನೆಯನ್ನು ಎಷ್ಟೋ ಬೆಳೆಸಿತು. ಪುಣ್ಯಕ್ಷೇತ್ರ, ಪುಣ್ಯವಲಯ ನನ್ನ ಮಟ್ಟಿಗೆ ಎಂದುಕೊಂಡ. ದೇವಸ್ಥಾನದೊಳಗೆ ಬೇಡ. ಬೆಳಗ್ಗೆ ಎದ್ದು ಸಿತಾರ್ ಹೊತ್ತುಕೊಂಡು ಬೆಟ್ಟ ಹತ್ತಿ ಗುಡಿಯ ಹೊರಗೆ ಕೂತು ಸಂಜೆ ಕತ್ತಲಾಗುವವರೆಗೆ ಅಭ್ಯಾಸ ಮಾಡಿಕೊಳ್ಳುವ ವಿಚಾರ ಬಂತು. ಏಕಾಗಬಾರದು ಎನ್ನಿಸಿತು. ಕತ್ತಲಾಗುವವರೆಗೆ ಅಭ್ಯಾಸ ಮಾಡಿಕೊಳ್ಳುವ ವಿಚಾರ ಬಂತು. ಬೀಸು ಗಾಳಿ ದಿಕ್ಕು ಬದಲಿಸುತ್ತಿರುತ್ತದೆ. ತಂತಿಗಳ ಬಿಗಿ ಇಳಿದು ಅಪಸ್ವರ ಶುರುವಾಗುತ್ತದೆ ಎಂಬ ವಾಸ್ತವ ಅರ್ಥವಾಯಿತು. ಗುಡಿಯೊಳಗೆ ಮಾತ್ರ ಸರಿ, ಹೊರಗೆಲ್ಲೂ ಸಾಧ್ಯವಿಲ್ಲ ಎನ್ನುವುದು ಸ್ಪಷ್ಟವಾಯಿತು. 4 ದಿನ ಮೇಲೆ ಬೆಳಗ್ಗೆ 8:30 ಗಂಟೆಯಲ್ಲಿ ಅಣ್ಣಯ್ಯ ಅವರ ಕೋಣೆಗೆ ಬಂದರು. ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೋ ವಿಷಯವೆಂದು ಅವನು ಅರ್ಥ ಮಾಡಿಕೊಂಡ. ಆದರೆ ಅವರು ಕೇಳಿದರು, ಹೊಸ ಸಿತಾರಿಗೆ ಅಥವಾ ಹಳೆದಕ್ಕೆ ಎಷ್ಟು ದುಡ್ಡಾಗುತ್ತೆ? ಹೊಸದು ಅಂದ್ರೆ ಆರ್ಡರ್ ಕೊಡಬೇಕು, 2,000 ರೂಪಾಯಿ. ಹಳೇದು 1,500. ಆದ್ರೆ ಹಳೇದು ಸಿಕ್ಕೇ ಸಿಗುತ್ತೆ ಅಂತ ಖಾತ್ರಿ ಇಲ್ಲ. ಯಾರಾದ್ರೂ ಮಾರೋರು ಇದ್ದು ಅದು ನಮಗೆ ತಿಳಿದು ಬೊಂಬಾಯಲ್ಲಿ ವಿಚಾರಿಸಬೇಕು. ನೀವೊಂದು ಕೆಲಸ ಮಾಡಿ, ಬೊಂಬಾಯಿಗೆ ಹೋಗಿ ಹೊಸದೋ ಹಳೆದೋ ತನ್ನಿ.
ಅಷ್ಟ್ರಾಗಿ ಇಲ್ಲಿ ಬನ್ನಿ ತೋರಿಸ್ತೀನಿ. ಕಟ್ಟೆ ಹಿಂದುಗಡೆ ಜಾಗ ಇದೆ ನೋಡಿ, ತೆಂಗಿನ ಗಿಡಗಳ ಆಚೆ ಕೊನೆ. ಆ ಮೂಲೆಯಲ್ಲಿ ನಿಮಗೆ ಎರಡಂಕಣದ ಸಣ್ಣ ಮನೆ ಕಟ್ಟಿರ್ತೀನಿ. ವಿದ್ಯಾಶಾಲೆಯ ಸದ್ದು ಅಷ್ಟು ದೂರ ಕೇಳೋಲ್ಲ. ಬೆಟ್ಟದ ಮೇಲಿನಷ್ಟೇ ನಿಶ್ಶಬ್ದವಾಗಿರುತ್ತೆ. ಕಟ್ಟೋದು ಅಂದ್ರೆ ನಿಮಗೆ ಗೊತ್ತಲ್ಲ, ಒಂದು ಕಾಸು ಖರ್ಚು ಮಾಡೋದಿಲ್ಲ. ಮಣ್ಣಿನ ಗೋಡೆ, ಈಚಲ ಜಂತೆ. ನಮ್ಮದು ನಮ್ಮ ಹುಡುಗರ ಶ್ರಮದಾನ. ನಾಡ ಹಂಚು. ಹಂಚಿಗೆ 100 ರೂಪಾಯಿ ಖರ್ಚಾದೀತು. ಊಟ ತಿಂಡಿಗೆ ಮಾತ್ರ ನೀವು ಇಲ್ಲಿಗೆ ಬಂದು ಹೋಗೋದು. ಇಲ್ಲಿಗೆ ಬಂದ್ರೆ ಲಹರಿ ತಪ್ಪುತ್ತೆ ಅನ್ನೋ ಹಾಗಿದ್ರೆ ಹುಡುಗರ ಕೈಯಲ್ಲಿ ಅಲ್ಲಿಗೆ ಕಳಿಸಿ ಒಂದು ತಟ್ಟೆಯಲ್ಲಿ ಕಳಿಸ್ತೀವಿ. ಇದನ್ನ ಕೇಳಿದ ಹೊನ್ನತಿಗೆ ಮನಸ್ಸು ತುಂಬಿ ಬಂತು. ಕೆಳಗಿಳಿದಿರುವ ತನ್ನ ಉತ್ಸಾಹವನ್ನು ಇವರು ಹೇಗೆ ಮೇಲಕ್ಕೆತ್ತುತ್ತಿದ್ದಾರೆ. ತನ್ನ ಸಾಧನೆಯ ಪ್ರಗತಿಯಲ್ಲಿ ಇವರಿಗಿರುವ ಕಳಕಳಿಗೆ ಮಿತಿಯೇ ಇಲ್ಲ ಅನ್ನಿಸಿತು. ಅಷ್ಟರಲ್ಲಿ ಅನೂಪ ಅಲ್ಲಿಗೆ ಬಂದ. ವಾಸ್ತವವಾಗಿ ಅವನು ಇವರಿಬ್ಬರನ್ನು ಹುಡುಕಿಕೊಂಡು ಬಂದಿದ್ದ. ದೇವಸ್ಥಾನದಲ್ಲಿ ಆದ ಕಳವು ಮತ್ತು ಸಿತಾರನ್ನು ಒಡೆದು ಹಾಕಿರುವ ಸುದ್ದಿ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಲ್ಲ. ಈ ಕಿಡಿಗೇಡಿತನದ ಉಳಸುಳಿಗಳು ಏನೇನಿವೆಯೋ ಬೆಳೆಯುವ ಮಕ್ಕಳಿಗೆ ತಿಳಿಸುವುದು ಬೇಡವೆಂದು ಅಣ್ಣಯ್ಯ ಮತ್ತು ಇತರ ಅಧ್ಯಾಪಕರೆಲ್ಲ ಕೂಡಿ ನಿರ್ಧರಿಸಿದ್ದರು. ಇಲ್ಲಿಂದ ಅವರಿಗೆ ಸುದ್ದಿ ಮುಟ್ಟುವ ದಾರಿ ಇರಲಿಲ್ಲ. ಆದರೆ ಹಾಲುಕೆರೆಯಿಂದ ಶಾಲೆಗೆ ಬರುವ ಹುಡುಗರಿಂದ ಊರಿನಲ್ಲಿ ಸುದ್ದಿ ಗೊತ್ತಾಗಿ ಅವರಿಂದ ಇವರಿಗೆಲ್ಲ ನಿನ್ನೆಯೇ ತಿಳಿದು ಹೋಗಿತ್ತು. ಹೊನ್ನತ್ತಿ ಮಾಸ್ಟರು ಈಗ ಬೆಟ್ಟಕ್ಕೆ ಹೋಗದೆ ಇಲ್ಲೇ ಇರುವ ವರ್ತಮಾನಕ್ಕೆ ಪುಷ್ಟಿ ಕೊಟ್ಟಿತ್ತು. ಅದನ್ನು ಕೇಳಲೆಂದು ಅನೂಪ ಬಂದಿದ್ದ. ಯಾವುದನ್ನಾದರೂ ಧೈರ್ಯವಾಗಿ ಕೇಳುವುದು ಧೈರ್ಯವಿದ್ದದ್ದು ಅವನಿಗೊಬ್ಬನಿಗೆ. ಅಲ್ಲದೆ ಸಲಿಗೆಯೂ ಇತ್ತು. ತಾನು ಕೇಳಿದ ಸುದ್ದಿಯನ್ನು ಕೇಳಿ ನಿಜವೇ ದೊಡ್ಡಪ್ಪ ಎಂದ. ಏನೋ ಒಂದು ಕಳ್ಳತನ ಆಗಿದೆ, ಅವರು ಹೇಳಿ ಮಾಡಿಸಿದ್ರು, ಇವರು ಹೇಳಿ ಮಾಡಿದ್ರು ಅಂತ ಕಲ್ಪನೆ ಮಾಡಬಾರದು. ಅಣ್ಣಯ್ಯ ಸಮಾಧಾನ ಹೇಳಿದರು. ಬರೀ ಕಳ್ಳತನ ಆಗಿದ್ದರೆ ಸಿತಾರನ್ನ ಯಾಕೆ ಬಂಡೆಯ ಮೇಲೆ ಚಚ್ಚಿ ಎಸೆದರು? ಚಚ್ಚಿ ಎಲ್ಲಿ ಹಾಕಿದ್ದರು? ಮಾರಿದರೆ ಏನೂ ಸಿಕ್ಕೋಲ್ಲ. ಹೊಸಾಯಿ ತಂಬೂರಿ ಅಂತ ಆತುರದಲ್ಲಿ ಎಸೆದು ಹೋಗಿದ್ದಾರೆ. ಬಂಡೆ ಮೇಲೆ ಬಿದ್ದು ಒಡೆದಿದೆ ಅಲ್ವೇ ಮೇಷ್ಟ್ರೆ ಎಂದು ಅವರು ಹೊನ್ನತಿಯ ಮುಖ ನೋಡಿದರು. ಹೌದು ಹೌದು, ಅದು ಬುರುಡೆ ಹಾಕಿ ಮಾಡಿರ್ತಾರೆ ಅನ್ನೋದು ಹಳ್ಳಿ ಕಳ್ಳರಿಗೆ ಹೆಂಗ್ ತಿಳಿಬೇಕು? ಹೊನ್ನತ್ತಿ ಪುಷ್ಟೀಕರಿಸಿದಾಗ ಅನೂಪನಿಗೆ ಅರ್ಧ ನಂಬಿಕೆ ಹುಟ್ಟಿತು. ಅಣ್ಣಯ್ಯ ಹೇಳಿದರು, ಈಗ ಒಂದು ತೀರ್ಮಾನ ಮಾಡಿದೀವಿ ನೋಡು. ಒಂದು ಸಲ ಕಳುವಾದ ಜಾಗ, ಮಾಸ್ಟ್ರು ಒಬ್ಬರೇ ಇರ್ತಾರೆ, ಕಳ್ಳರು ಮತ್ತೆ ನುಗ್ಗಬಹುದು. ಅದೆಲ್ಲ ಬ್ಯಾಡ. ನಮ್ಮ ಕಟ್ಟೆಯ ಕೆಳಗೆ ತೆಂಗಿನ ಗಿಡಗಳ ಆಚೆ ಮಾಸ್ಟರಿಗೆ ಒಂದು ಸಣ್ಣ ಮನೆ ಕಟ್ಟಿಕೊಡೋದು. ಇಲ್ಲಿಯ ಸದ್ದು ಅಲ್ಲಿ ಕೇಳದಷ್ಟು ದೂರ, ಸಣ್ಣದು ಅಂದ್ರೆ ಸಣ್ಣದು, ಅವರು ಕುಂತು ಸಂಗೀತ ಸಾಧನೆ ಮಾಡಿಕೊಳ್ಳುವಷ್ಟು ಒಂದು ಬಚ್ಚಲ ಮನೆ. ಇದನ್ನ ಯಾರು ಕಟ್ತೀರಾ? ಅನೂಪನ ಉತ್ಸಾಹಕ್ಕೆ ತಿರುವು ಸಿಕ್ಕಿತು. ಓಹ್, ನಾನು ಪ್ರಾಜೆಕ್ಟ್ ಲೀಡರ್, ನಾನೇ ಪ್ಲಾನ್ ಹಾಕಿ ತಂದು ತೋರಿಸ್ತೀನಿ. ನನ್ನ ಜೊತೆಗೆ 6 ಜನ ಸಾಕು. ಗೋಡೆ ಜಂತೆ ಬಾಗಿಲು ಎಲ್ಲ ನಾವೇ ಮಾಡ್ತೀವಿ. ಹಾಗೂ ನಮ್ದೇ ಹಲಸಿನ ದಿಬ್ಬಿ ಇದೆ, ಗರಗಸ ಹಾಕಿ ನಾವೇ ಬಾಗಿಲು ಮಾಡ್ತೀವಿ. ದೊಡ್ಡವರು ಯಾರು ಅಲ್ಲಿ ಬರಲೇ ಕೊಡುದು. ಅಣ್ಣಯ್ಯನಿಗೂ ಸಂತೋಷವಾಯಿತು. ತಮ್ಮ ಸಹೋದ್ಯೋಗಿಗಳು ಹೇಳುವುದು ಸರಿ. ಇಂಥ ಹುಡುಗರನ್ನು ತಯಾರು ಮಾಡುವುದರಲ್ಲಿ ಸಾರ್ಥಕತೆ ಮತ್ತೆ ಯಾವುದರಲ್ಲಿದೆ? ಆ ಸಬ್ ಇನ್ಸ್ಪೆಕ್ಟರ್ ಘಟನೆಯನ್ನು ಮರೆತು ಬಿಡಬೇಕು. ಅದನ್ನೇ ಕೆದಕಿಕೊಂಡು ಹೋಗುವುದರಿಂದ ಪ್ರಯೋಜನವಿಲ್ಲ ಎಂದುಕೊಂಡರು. ಆ ದಿನ ತರಗತಿಯಲ್ಲಿ ಕುಳಿತಿದ್ದರೂ ಅನುಪನ ಮನಸ್ಸೆಲ್ಲ ಹೊನ್ನತ್ತಿ ಮೇಸ್ಟರ ಸಂಗೀತ ಶಾಲೆಯ ಆಕಾರ, ದಿಕ್ಕು ಮೊದಲಾದ ವಾಸ್ತು ವಿವರಗಳಲ್ಲಿ ಮಗ್ನವಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಬೇಗ ಊಟ ಮುಗಿಸಿ ಮತ್ತೆ ತರಗತಿ ಆರಂಭವಾಗುವ ಮೊದಲು ಓಡಿ ಹೋಗಿ ಕಟ್ಟೆಯ ಹಿಂಬದಿಯ ಮೂಲೆಗಳನ್ನು ನೋಡಿದ. ಅಲ್ಲೇ ನಿಂತು ಎತ್ತರವಾದ ಖಾಲಿ ಜಾಗದ ಪೂರ್ವ, ಪಶ್ಚಿಮ, ದಕ್ಷಿಣೋತ್ತರ ದಿಕ್ಕುಗಳನ್ನು ಗುರುತಿಸಿದ. ತನ್ನ ಹೆಜ್ಜೆಯನ್ನು ಅಳತೆ ಮಾನವಾಗಿಸಿ ಆ ಜಾಗದ ವಿಸ್ತೀರ್ಣವನ್ನು ಖಚಿತಪಡಿಸಿಕೊಂಡ. ಮಳೆ ಬಂದರೆ ನೀರು ನುಗ್ಗಿದಷ್ಟು ಎತ್ತರವಿದೆ, ಪರವಾಗಿಲ್ಲ, ಆದರೂ ಶೀತ ಏರದಂತೆ ಮತ್ತೆ 3 ಅಡಿ ಏರಿಸಬೇಕೆಂದು ತೀರ್ಮಾನಿಸಿದ. ದೊಡ್ಡಪ್ಪ 2 ಅಂಕಣ ಅಂದಿದ್ದಾರೆ. ಅದರ ಒಳಗೆ ಒಂದು ಮೂಲೆಯಲ್ಲಿ ಬಚ್ಚಲ ಮನೆ, ಅಡಿಗೆ ಗಿಡಿಗೆ ಮನೆ ಬೇಡ. ಗೋಡೆಯ ಹತ್ತಿರ ಮಾಸ್ಟರ್ ಕೂತು ಸಿತಾರಭ್ಯಾಸ ಮಾಡಿಕೊಳ್ಳುವ ಜಾಗದಲ್ಲಿ ದೈವಾನಿನಂತೆ ಮಣ್ಣಿನಲ್ಲಿ ಒಂದು ಜಗಲಿ ಮಾಡಿದರೆ, ಚಾಪೆ ಕಂಬಳಿ ಹಾಕಿಕೊಂಡು ರಾತ್ರಿ ಅದರ ಮೇಲೆಯೇ ಮಲಗುವ ಹಾಗಿದ್ದರೆ, ಹಿಂದುಗಡೆ ಗೋಡೆಯ ಮೇಲೆ ವೀಣೆ ಹಿಡಿದಿರುವ ಸರಸ್ವತಿ ಫೋಟೋ ಹಾಕಿ ಸರಸ್ವತಿ ಬಾರಿಸುವ ವೀಣೆ. ಮಾಸ್ಟರ್ ಅದು ಸಿತಾರ್. ವೀಣೆಗೂ ಸಿತಾರ್ಗೂ ಏನು ವ್ಯತ್ಯಾಸ? ಇವರು ವೀಣೆಯನ್ನೇಕೆ ಕಲಿಯುತ್ತಿಲ್ಲ? ಅವರನ್ನೇ ಕೇಳಬೇಕು. ಡೈವಾನ್ ಎತ್ತರ ಬೇಡ, 3 ಅಡಿ ಎತ್ತರದ ಜಗುಲಿಯಾದರೆ ರಾತ್ರಿ ಮಲಗಿದ್ದಾಗ ಅಕಸ್ಮಾತ್ ಹಾವು ಒಳಕ್ಕೆ ಬಂದರೂ ಜಗುಲಿಯ ಮೇಲೆ ಮಲಗಿರೋರನ್ನು ಮುಟ್ಟೋಕ್ಕಾಗಲ್ಲ. ನೆಲಕ್ಕೆಲ್ಲ, ಬೀದಿ ಬಾಗಿಲಲ್ಲಿ, ಮೆಟ್ಟಲಿಗೆಲ್ಲ ನುಣ್ಣಗೆ ನಯಸ್ಸಾದ ಗಾರೆ ಹಾಕಿ ಹಾವಿಗೆ ಚಲಿಸೋಕೆ ಆಗಲ್ವಂತೆ. ಗಾರೆ ಹಾಕಬಾರ್ದು. ಸಣ್ಣ ಕಲ್ಲು ಮರಳು ಹಾಕಿ ಅರೆದು ಆಮೇಲೆ ಗಾರೆ ಕಲ್ಲಿಂದ ಉಜ್ಜಿ ದಿನ ಒಬ್ಬೊಬ್ಬನು 4 ಗಂಟೆ ಉಜ್ಜಿರಲೇ ಅಂತ ಉಜ್ಜಿಸಿದ್ರೆ ಹಾವು ಬರಲ್ಲ. ನೆಲ ತೊಳೆಯೋದು ಸುಲಭ. ಬಾಗಿಲು ವಾಡಕ್ಕೂ ಕದಕ್ಕೂ ಮಧ್ಯೆ ಒಂದು ಸೂಜಿಯಷ್ಟು ಸಂಧಿ ಇಲ್ಲದ ಹಾಗೆ ಮಾಡಿಬಿಟ್ರೆ ಹಾವು ಬರಕ್ಕೆ ಸಾಧ್ಯವೇ ಇಲ್ಲ. ರಾತ್ರಿ ಬಚ್ಚಲ್ ತೂತ ಮುಚ್ಚಿ ಮಲ್ಕೊಳ್ಳಿ ಅಂತ ಹೇಳಬೇಕು ಮೇಸ್ಟ್ರಿಗೆ. ಹೊಸ ಹಲಸಿನ ಹಲಗೆಯಾದರೆ ಒಣಗಿದ ಮೇಲೆ ಬಾಗಿ ಸಂದು ಬಿಟ್ರೆ ಎಂಬ ವಿಚಾರಗಳನ್ನೆಲ್ಲ ಯೋಚಿಸಿ ಸುತ್ತ ಬೇಲಿ ಹಾಕಿ ಒಂದು ಗೇಟ್ ಮಾಡಿಬಿಡಬೇಕು ಎಂಬುದನ್ನು ತೀರ್ಮಾನಿಸಿಕೊಂಡು ಓಡಿ ಹಿಂದಿರುಗಿ ತರಗತಿಯಲ್ಲಿ ಕುಳಿತ. ಉಪಾಧ್ಯಾಯರು ಇತಿಹಾಸದ ಪಾಠ ಮಾಡುವಾಗ ಇವನು ತನ್ನ ಟಿಪ್ಪಣಿ ಪುಸ್ತಕದಲ್ಲಿ ಮನೆಯ ನಕ್ಷೆ ಬರೆದು ತಿದ್ದುತ್ತಿದ್ದ. ಕೊನೆಯ ಸಾಮಾಜಿಕ ಅಧ್ಯಯನ ತರಗತಿಯಲ್ಲಿ ನಕ್ಷೆಯ ಉದ್ದಳತೆಯನ್ನು ಅಂಗುಲಕ್ಕೆ ಪರಿವರ್ತಿಸಿ ಉತ್ತಮ ಪ್ರತಿ ತಯಾರಿಸಿದ. ಶಾಲೆ ಬಿಟ್ಟ ತಕ್ಷಣ ಅಣ್ಣಯ್ಯನವರಿಗೆ ಕೋಣೆಗೆ ಓಡಿ ಹೋಗಿ ನಕ್ಷೆ ತೋರಿಸಿದ. ಅಲ್ಲಿಗೆ ಬನ್ನಿ, ಎಲ್ಲಾನು ತೋರಿಸ್ತೀನಿ ಎಂದ. ಅವರಿಗೆ ಖುಷಿಯಾಯಿತು. ಹೊನ್ನತ್ತಿಯವರ ಕೋಣೆಗೆ ಬಂದು ಅವರನ್ನು ಜೊತೆಗೆ ಕರೆದುಕೊಂಡು ಕಟ್ಟೆಯ ಹಿಂಬದಿಗೆ ಹೋದರು.
ಅನುಪ ತಾನು ಆಯ್ದ ಜಾಗದ ಅನುಕೂಲಗಳನ್ನು ವಿವರಿಸಿ ಹೀಗಿರುವುದೇ ದಿಬ್ಬವಾದರೂ ಇನ್ನು 3 ಅಡಿ ಎತ್ತರಿಸಬೇಕಾದ ಕಾರಣ ಮೊದಲಾದ ಕಲ್ಪನೆಗಳನ್ನು ವಿವರಿಸಿ ಹೇಳಿದ. ಈ ಜಾಗ ಯಾಕೆ ಮಾಡಿದ್ದೀನಿ ಗೊತ್ತಾ? ಅಕಸ್ಮಾತ್ ವಿಪರೀತ ಮಳೆ ಜಡಿದು ಕಟ್ಟೆ ಒಡ್ಕೊಂಡು ಹೋದರೆ ನಿದ್ದೆ ಮಾಡ್ತಿದ್ದಾಗ ಮಾಸ್ಟರು ಮುಳುಗಿ ಹೋಗಬಹುದು. ಅಥವಾ ಯಾರಾದ್ರೂ ಕತ್ತಲಲ್ಲಿ ಕಟ್ಟೆಗೆ ಡೈನಮಿಟ್ ಹಾಕಿಸಿ ನೀರು ಒಟ್ಟಿ ನುಗ್ಗಿ ಮಾಸ್ಟರನ್ನು ಕೊಚ್ಚಿ ಹಾಕಿಸ್ಬೋದು. ಮಳೆ ಬರ್ಬೋದು ಸರಿ, ಆದ್ರೆ ಯಾಕೆ ಡೈನಮಿಟ್ ಹಾಕಿಸ್ತಾರೆ? ಹಂಗೆಲ್ಲ ಹುಚ್ಚುಚ್ಚಾಗಿ ಮಾತಾಡಬಾರ್ದು ಎಂದು ಅಣ್ಣಯ್ಯ ಅಸಮ್ಮತಿ ತೋರಿಸಿದರು. ಆದರೆ ಪರಶುರಾಮನೇ ಬೆಟ್ಟದ ಮೇಲೆ ಕಳವು ಮಾಡಿಸಿದ್ದು ಶಾಲೆಯ ಹುಡುಗರಿಗೆ ತಿಳಿದಿದೆಯೋ? ಈ ಹಿನ್ನೆಲೆಯಲ್ಲಿ ಅವನು ಮಾತನಾಡಿದ್ದಾನೆಯೇ? ಅಥವಾ ಎಷ್ಟೋ ಸಲ ಇವನದು ಅತಿ ಕಾಲ್ಪನಿಕ ಬುದ್ಧಿ. ಆದ್ದರಿಂದಲೇ ಇಂಥ ಎಚ್ಚರದ ಮಾತನಾಡುತ್ತಾನೆಂಬ ವಿವರಣೆಯೂ ಕಾಣಿಸಿತು. ಅಲ್ಲಿಂದ ಹಿಂದಿರುಗಿ ಅಣ್ಣಯ್ಯ ಶಂಕರಮೂರ್ತಿ, ಸೋಮಶೇಖರ್ ಆಚಾರ್ ಮೊದಲಾದ ಎಲ್ಲರನ್ನು ಹೊಸದಾಗಿ ಕಟ್ಟುವ ಮನೆಯ ಉದ್ದೇಶ ವಿವರಿಸಿ ಅವರನ್ನೆಲ್ಲ ಅನುಪಾರಿಸಿರುವ ಜಾಗಕ್ಕೆ ಕರೆದೊಯ್ದು ನಕ್ಷೆಯನ್ನು ತೋರಿಸಿದರು. ಹಗಲು ಕೂತು ಅಭ್ಯಾಸ ಮಾಡೋಕೆ ಈ ಮನೆ ಇರಲಿ, ರಾತ್ರಿ ಮಲಗೋಕೆ ಅಲ್ಲಿಗೆ ಬಂದು ಬಿಡಲಿ ಶರಬಣ್ಣ ಸೂಚಿಸಿದರು. ಲಹರಿ ಬಂದ್ರೆ ನಾನು ನಡುರಾತ್ರಿ ತನಕ ಬಾರಿಸ್ಕೋತೀನಿ. ರಾತ್ರಿಯ ನಿಶ್ಶಬ್ದದಲ್ಲಿ ಅಲ್ಲಿ ಬಾರಿಸ್ಕೊಂಡ್ರೆ ಹುಡುಗರಿಗೆಲ್ಲ ಕೇಳಿಸುತ್ತೆ. ಅವರ ಅಧ್ಯಯನ, ನನ್ನ ಅಭ್ಯಾಸ ಎರಡು ಬೇರೆ ಬೇರೆ ಪ್ರಪಂಚ. ಹೊನ್ನತಿ ಹೇಳಿದ. ಅಲ್ಲ, ರಕ್ಷಣೆಯ ದೃಷ್ಟಿಯಿಂದ ಹೇಳ್ತಿದ್ದೀನಿ. ಬೆಟ್ಟದ ತುದಿಯಲ್ಲಿಯೇ ಇದ್ದವನಿಗೆ ಭಯವೆಲ್ಲಿಯದು? ಬೆಟ್ಟದ ಮೇಲಿನ ಅರಕ್ಷಣೆಯ ಅನುಭವದಿಂದ ತಾನೇ ಇಲ್ಲಿ ಕಟ್ಟಿರೋದು. ಶರಬಣ್ಣನ ಮಾತು ಅಣ್ಣಯ್ಯನಿಗೆ ನಿಜವೆನಿಸಿದವರು ಹೌದು ಅಂದರು. ಈಗ ಕಟ್ಟೋದು ಕಟ್ಟೋಣ. ರಾತ್ರಿಯಲ್ಲಿ ಮಲ್ಗೋದು, ಅಲ್ಲಿ ಬರೋದು, ಆಮೇಲೆ ವಾತಾವರಣ ಹೆಂಗೆ ತಿರುಗುತ್ತೋ ಹಾಗೆ ನೋಡಿ ಮಾಡೋಣ. ರಾತ್ರಿ ಓದಿ ಮಲಗಿದ ಮೇಲೆ ಹುಡುಗರ ಕಿವಿಗೆ ನುಣುಪಾಗಿ ಸಿತಾರ್ ಸ್ವರ ಕೇಳಿದ್ರೆ ತಪ್ಪೇನು? ಶಾಂತವಾಗಿ ನೀವಿ ಮಲಗಿದ ಹಂಗಿರುತ್ತೆ. ಮಾತನ್ನು ಅವರು ಎಲ್ಲರೂ ಒಪ್ಪಿದರು. ದಿನ ಭಾಗವನ್ನು ಮತ್ತೆ ಅಲ್ಲಿಯವರೆಗೆ ವಾಸವಿ ಸಾಹಿತ್ಯ ಕಲಾ